ಸೊ ಫಸ್ಟು ಪ್ರೀವಿಯಸ್ ಇಯರ್ UPSC ಡಿಸ್ಕಸ್ ಮಾಡಿ ಆಯಿತಾ. ಸೊ UPSC ಒಂದ್ಸರಿ ಡಿಸ್ಕಸ್ ಮಾಡಿದ್ಮೇಲೆ ನಿಮಗೆ KPSC ಎಷ್ಟು ಈಸಿ ಇದೆ ಅಂತ ಗೊತ್ತಾಗುತ್ತೆ ಆಯಿತಾ. ಫಸ್ಟ್ ಈಸಿದೆಲ್ಲ ಡಿಸ್ಕಸ್ ಮಾಡಿಬಿಟ್ರೆ ಆಮೇಲೆ ಫುಲ್ಲು ಭಯ ಶುರುವಾಗ್ಬಿಡುತ್ತೆ UPSC ಡಿಸ್ಕಸ್ ಮಾಡಿದಾಗ. ಸೊ ಫಸ್ಟು 2023 marsupials are not naturally found in India. First statement. Second statement, marsupials can thrive andre live, where they can live, okay, thrive only in montane grasslands with no predators. Montane andre mountainous grasslands anta. Mountainous grasslands. Right? So which of the following is correct in respect of the above statements? So here statement ಕೊಟ್ಟಿದ್ದಾರೆ. Marsupials ಅಂದ್ರೆ ಏನಪ್ಪ? Pouch bearing animals. Okay, adaptive radiation, marsupials, kangaroo example ಅಲ್ವಾ. So marsupials ಅಂದ್ರೆ they are pouch bearing animals ಅಂತ. ಆಯ್ತಾ. So younger ones ಗೆ ಅವು fully developed younger ones ಗೆ ಬರ್ತು ಕೊಡಲ್ಲ. They even don't lay eggs. ಬಟ್ ಫುಲ್ಲಿ ಅಂಡರ್ ಡೆವಲಪ್ಡ್ ಯಂಗರ್ ಒನ್ಸಿಗೆ ಬರ್ತು ಕೊಟ್ಟು ಆ ಪೌಚಲ್ಲೇ ಅದನ್ನು ಸಾಕ್ತಾರೆ. ಸೊ ಆಮೇಲೆ ಒಂದು 3-4 ಮಂತ್ಸ್ ಆದಮೇಲೆ ಫುಲ್ಲಿ ಡೆವಲಪ್ಡ್ ಪೌಚಲ್ಲಿ ಆಚೆ ಬರುತ್ತೆ ಆಯಿತಾ. ಸೊ ದೇ ಆರ್ ಮಾರ್ಸುಪಿಯಲ್ಸ್. ಸೊ ಮಾರ್ಸುಪಿಯಲ್ಸ್ ಇಂಡಿಯಾದಲ್ಲಿ ನ್ಯಾಚುರಲಿ ಫೌಂಡ್ ಇದೆಯಾ? ಕ್ಯಾಂಗರೋ ಇದೆಯಾ ಇಂಡಿಯಾದಲ್ಲಿ? ನನಗೂ ಹೇಳಿ ಎಲ್ಲಿದೆ ಅಂತ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಹಾಂ, ಕ್ಯಾಂಗರೋ ಇದೆಯಪ್ಪ ಇಂಡಿಯಾದಲ್ಲಿ? ಸೊ ಇಟ್ ಈಸ್ ನಾಟ್, ದೇ ಆರ್ ನಾಟ್ ನ್ಯಾಚುರಲಿ ಫೌಂಡ್. ಅಕಸ್ಮಾತ್ ಎಲ್ಲರೂ ತೊಗೊಂಬಂದು ಝೂದಲ್ಲಿ ಸಾಕಿರ್ತಾರೇನೋ ಅಂದ್ಬಿಟ್ಟು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನ್ಯಾಚುರಲಿ ಫೌಂಡ್ ಅಂತ ಆಯಿತಾ. ಸೊ ಇಲ್ಲ ಆಯಿತಾ. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಓಕೆ, ಸೊ ಅವಾಗ ಏನಾಗುತ್ತೆ, ಇದು ಹೋಯ್ತು ಈ ಆಪ್ಷನ್ ಆಯಿತಾ. ಯಾಕಂದರೆ ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ಮಾರ್ಸುಪಿಯಲ್ಸ್ ಕ್ಯಾನ್ ಥ್ರೈವ್ ಓನ್ಲಿ ಇನ್ ಮೌಂಟೇನಸ್ ಗ್ರಾಸ್ಲ್ಯಾಂಡ್ಸ್ ವಿತ್ ನೋ ಪ್ರಿಡೇಟರ್ಸ್ ಆಯಿತಾ. ಸೊ ನಮಗೆ ಗೊತ್ತಿಲ್ಲ ಮೌಂಟೇನಸ್ ಗ್ರಾಸ್ಲ್ಯಾಂಡ್ಸಲ್ಲೇ ಇರುತ್ತಾ ಅಂತ, ಅದು ಫಾರೆಸ್ಟಲ್ಲೂ ಇರ್ಬೋದು. ಒಟ್ಟು ಹೋಲ್ ಆಸ್ಟ್ರೇಲಿಯಾದಲ್ಲಿ ಇರುತ್ತೆ ಆಯಿತಾ. ಸೊ ಆಸ್ಟ್ರೇಲಿಯಾದಲ್ಲಿ ಫಾರೆಸ್ಟು ಇದೆ, ಮೌಂಟೇನ್ಸು ಇದೆ, ಡೆಸರ್ಟ್ಸು ಇದೆ, ಪ್ರತಿಯೊಂದು ಇದೆ ಆಯಿತಾ. ಸೊ ಇಟ್ ಇಸ್ ಫೌಂಡ್ ಇನ್ ಆಸ್ಟ್ರೇಲಿಯಾ ಆಯಿತಾ. ಸೊ ನಮಗೆ ಕರೆಕ್ಟಾಗಿ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಆಯಿತಾ. ಅದು ಯೂಶ್ವಲಿ ಅದು ಎಲ್ಲ ಕಡೆಯೂ ಇರುತ್ತೆ. ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಟು ಮೌಂಟೇನಸ್ ಗ್ರಾಸ್ಲ್ಯಾಂಡ್ಸ್. ಓಕೆ, ಬಟ್ ಅದು ನಮಗೆ ಎಕ್ಸಾಮಲ್ಲಿ ಗೊತ್ತಿರಲ್ಲ ಅಲ್ವಾ. ಸೊ ಆವಾಗ ನಾವು ಬ್ರಾಡಾಗಿ ಥಿಂಕ್ ಮಾಡಬೇಕು. ಸೊ ಆಸ್ಟ್ರೇಲಿಯಾದಲ್ಲಿದೆ ಅಂದರೆ ಅದು ಬರೀ ಗ್ರಾಸ್ಲ್ಯಾಂಡ್ಸಲ್ಲಿ ಲೀವ್ ಮಾಡ್ತಿರಲ್ಲ, ಎಲ್ಲ ಕಡೆಯೂ ಲೀವ್ ಮಾಡ್ತಿರ್ಬೋದು. ಯಾಕಂದರೆ ಅದು ಸಿಗೋದೇ ಆಸ್ಟ್ರೇಲಿಯಾದಲ್ಲಿ, ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡಲ್ಲಿ ಆಯಿತಾ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ವಿಲ್ ಬಿ ರಾಂಗ್. ಅದು ವಿತ್ ನೋ ಪ್ರಿಡೇಟರ್ಸ್ ಅಂದರೆ ಅದಕ್ಕೆ ಯಾರೂ ಎನಿಮೀಸೇ ಇಲ್ಲ ಅಂತ ಅರ್ಥ ಆಯಿತಾ. ಸೊ ಇಲ್ಲಿ 2 ಕಂಡೀಷನ್ ಇದೆ, ಒಂದು ಓನ್ಲಿ ಇನ್ ಮೌಂಟೇನ್ ಗ್ರಾಸ್ಲ್ಯಾಂಡ್ಸ್, ಇನ್ನೊಂದು ವಿತ್ ನೋ ಪ್ರಿಡೇಟರ್ಸ್. ಸೊ ಹಾಗಾಗಿ ಎರಡರಲ್ಲೂ ಅದರ ಒಂದಾದರೂ ತಪ್ಪಾಗಿರುತ್ತೆ ಆಯಿತಾ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಸೊ ಅದು ಯಾವುದು? ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಓಕೆ, ಸೊ ಎಲ್ಲ ಪಾಸಿಬಿಲಿಟೀಸುವೆ ನೀವೇ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ಎಲ್ಲರೂ ಎಲ್ಲದನ್ನು ಓದಿರಲ್ಲ ಅಲ್ವಾ. ನೆಕ್ಸ್ಟು ಇನ್ವೇಸಿವ್ ಸ್ಪೀಶೀಸ್ ಸ್ಪೆಷಲಿಸ್ಟ್ ಗ್ರೂಪ್. ಓಕೆ, ದಟ್ ಡೆವಲಪ್ಸ್, ಅದೇನು ಡೆವಲಪ್ ಮಾಡುತ್ತೆ? ಇಟ್ ಡೆವಲಪ್ಸ್ ಗ್ಲೋಬಲ್ ಇನ್ವೇಸಿವ್ ಸ್ಪೀಶೀಸ್ ಡಾಟಾಬೇಸ್. ಅದು ಒಂದು ರೆಕಾರ್ಡ್ ಆಯಿತಾ. ಸೊ ಆ ರೆಕಾರ್ಡ್ನ ಅದು ಡೆವಲಪ್ ಮಾಡುತ್ತೆ. ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ಸ್? ಓಕೆ, ನಾನು ಇದನ್ನು ಫೈನಲ್ ಸೆಲ್ಫ್ ರೀಡಿಂಗ್ ಹ್ಯಾಂಡ್ಔಟಲ್ಲಿ ಕೊಟ್ಟಿದ್ದೆ. ಓಕೆ, ಸೊ ವಾಟ್ ಇಸ್ ದ ಆನ್ಸರ್? IUCN, UNEP, United Nations World Commission for Environment and Development, World Wide Fund for Nature. ಇದು ಫೈನಲ್ ಹ್ಯಾಂಡ್ಔಟಲ್ಲಿ ಇದೆ. ನಾನು ಇದು ಕೊಡಬೇಕು ಅಂತ ಕೊಟ್ಟಿರಲಿಲ್ಲ, ಬಟ್ ಆ ಆರ್ಗನೈಸೇಷನ್ ಬಗ್ಗೆ ಹೇಳಬೇಕಾದ್ರೆ ನಾನು ಇದನ್ನ ಮೆನ್ಷನ್ ಮಾಡಿದ್ದೀನಿ ಆನ್ಲೈನ್ ಆಯಿತಾ. ಸೊ ಆನ್ಲೈನ್ International Union for Conservation of Nature, that is IUCN. Okay, next consider the following fauna animals: lion tail macaque, Malabar civet, sambar deer. Okay, how many of the above are generally nocturnal? ಅಂದರೆ ರಾತ್ರಿ ಹೊತ್ತು ಆಕ್ಟಿವ್ ಆಗಿರ್ತವೆ, ಬೆಳಿಗ್ಗೆ ಹೊತ್ತೆಲ್ಲ ನಿದ್ದೆ ಮಾಡ್ತವೆ ಅಂತ ಅರ್ಥ ಆಯಿತಾ. ನಾಕ್ಟರ್ನಲ್
ಆರ್ ಮೋಸ್ಟ್ ಆಕ್ಟಿವ್ ಆಫ್ಟರ್ ಸನ್ಸೆಟ್. ಓಕೆ, ಸೊ ಓನ್ಲಿ ಒನ್. ಅದರಲ್ಲೂ ಅವ್ರೇನು ಆಪ್ಷನ್ ಕೊಟ್ಟಿಲ್ಲ, ಬರೀ 1, 2, 3 ಅಥವಾ ಎಲ್ಲದು. ಓಕೆ, ಸೊ ಸಿ ಬಟ್ ಈ ಸಾಂಬಾರ್ ಡೀರ್ ಇದೆಯಲ್ಲ, ದಿಸ್ ಇಸ್ ನಾಕ್ಟರ್ನಲ್ ಅಂತ ಗೊತ್ತು. ಇದೇನಕ್ಕೆ ಅಂದರೆ, ನೀವು ಯಾವುದಾದ್ರೂ ಪಾರ್ಕಲ್ಲಿ ಝೂಲಾಜಿಕಲ್ ಪಾರ್ಕ್ ಅಥವಾ ಬಂಡೀಪುರ ಅಥವಾ ನ್ಯಾಷನಲ್ ಪಾರ್ಕಲ್ಲಿ ಹೈವೇನಲ್ಲಿ ಹೋಗ್ತಿದ್ರೆ ಇವು ಎದ್ದಿರ್ತವೆ ರಾತ್ರಿ ಹೊತ್ತು, ಜಿಂಕೆಗಳು. ಆಯಿತಾ, ಲೈಟ್ ಬಂದ ತಕ್ಷಣ ಆ ಹರಡು ಫುಲ್ಲು ಎದ್ದು ನಿಂತ್ಕೊಂಡು ನೋಡುತ್ತೆ. ಆಯಿತಾ, ಸೊ ಆ ರೀತಿ ಯು ಕ್ಯಾನ್ ಗೆಸ್ ದಟ್ ದಿಸ್ ಈಸ್ ನಾಕ್ಟರ್ನಲ್. ಓಕೆ, ಇವೆರಡರ ಕತೆ ಗೊತ್ತಿಲ್ಲ ನನಗೆ. ಓಕೆ, ಸೊ ವಿ ಹ್ಯಾವ್ ಟು ಚೆಕ್. ಕ್ರಿಟಿಕಲಿ ಎಂಡೇಂಜರ್ಡ್ ಅವ ತೋರಿಸ್ಲಿಲ್ವಾ ಅದರದ್ದು ಸ್ಕಿನ್ ಸ್ಪೆಸಿಮನ್? ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್, critically endangered, nocturnal. Okay, so it is nocturnal. Next, yavude lion tail macaque. Lion tail macaque to ಏನು IUCN status? ಎಂಡೇಂಜರ್ಡ್ ಅಲ್ವಾ? ಡೈಅರ್ನಲ್, ಮೀನಿಂಗ್ ಇಟ್ ಈಸ್ ಆಕ್ಟಿವ್ ಎಕ್ಸ್ಕ್ಲೂಸಿವ್ಲಿ ಇನ್ ಡೇ ಲೈಟ್ ಅವರ್ಸ್. ಓಕೆ, ಅಂದರೆ ರಾತ್ರಿ ಹೊತ್ತು ಅಲ್ಲ. ಓಕೆ, ಸೊ ಮಲಬಾರ್ ಸಿವೆಟ್ ಆ್ಯಂಡ್ ಸಾಂಬಾರ್ ಡೀರ್ ಅವೆರಡು ಮಾತ್ರ ನಾಕ್ಟರ್ನಲ್. ಓಕೆ, ಸೊ ದಿಸ್ ಇಸ್ ಡೈಅರ್ನಲ್. ಸೊ ಆನ್ಸರ್ ಇಸ್ ಓನ್ಲಿ 2. ಇದು ಇಟ್ ಇಸ್ ಡೈಅರ್ನಲ್. ಇವೆರಡು nocturnal. Next, which of the following organisms perform waggle dance? Waggle dance for others of their kin, ಅಂದರೆ ಅವುಗಳದ್ದು ಸಂಬಂಧಿಗಳು, ರಿಲೇಟಿವ್ಸ್, kin, to indicate the direction and the distance to a source of their food. ಆಯಿತಾ? ಸೊ ಇದು ಹನಿಬೀಸು. ಹನಿಬೀಸು ಝುಯ್ ಗುಯ್ ಅಂತ ಡ್ಯಾನ್ಸ್ ಮಾಡ್ತಿರ್ತವೆ, ನೋಡಿದ್ದೀರಾ? ಸೊ ದಟ್ ಈಸ್ ವ್ಯಾಗಲ್ ಡಾನ್ಸ್. ಆಯಿತಾ? ಸೊ ಅವು ಇಂಡಿಕೇಶನ್ ಕೊಡ್ತಿರ್ತವೆ. ಸೊ ಅಲ್ಲಿದೆ ಫ್ಲವರ್ಸು, ವಿ ಕ್ಯಾನ್ ಕಲೆಕ್ಟ್ ನೆಕ್ಟರ್ ಅಂತ. ಆಯಿತಾ? ಸೊ ಡೈರೆಕ್ಷನ್ ತೋರಿಸೋದಕ್ಕೆ ಅದೇ ಡಾನ್ಸ್. ಓಕೆ, ಸೊ ಇಫ್ ಯು ಕಮ್ ಅಕ್ರಾಸ್ ಎನಿ ಆ್ಯನಿಮಲ್ ಯು ಶುಡ್ ನೋ ಇಟ್ಸ್ ಅದು ಹೆಂಗಿರುತ್ತೆ ಇಮೇಜ್ ಚೆಕ್ ಮಾಡಿ, ಪ್ಲಸ್ ಎಂಡೇಂಜರ್ಡ್ IUCN ಸ್ಟೇಟಸ್ ನೋಡ್ಕೊಂಡು. ಓಕೆ, ಅವು ಕ್ರಿಟಿಕಲಿ ಎಂಡೇಂಜರ್ಡ್ ಆದರೆ ಅದರದ್ದು ಜಿಯೋಗ್ರಫಿಕಲ್ ರೇಂಜ್ ನೋಡ್ಕೊಳ್ಳಿ, ಅಂದರೆ ಅದು ಎಲ್ಲಿ ಮಾತ್ರ ಸಿಗುತ್ತೆ, ವೆದರ್ ಇಟ್ ಇಸ್ ಎಂಡೆಮಿಕ್ ಟು ಪರ್ಟಿಕ್ಯುಲರ್ ಪ್ಲೇಸ್ ಅಂತ. ಆಯಿತಾ? ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸಮ್ ಮಶ್ರೂಮ್ಸ್ ಹ್ಯಾವ್ ಮೆಡಿಸಿನಲ್ ಪ್ರಾಪರ್ಟೀಸ್, ಸಮ್ ಮಶ್ರೂಮ್ಸ್ ಹ್ಯಾವ್ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್. ಆಯಿತಾ? ಸೈಕೋ ಆಕ್ಟಿವ್ ಅಂದರೆ ರಿಲೇಟೆಡ್ ಟು ಬ್ರೈನ್. ಸೊ ತಿಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಡುತ್ತೆ ಬ್ರೈನು ಅಂತ. ಸೊ ಅವ್ರು ಹೆಂಗಾದರೂ ಆಡ್ಬೋದು, ಅವರು ಒಳ್ಳೆ ಥರನಾರು ಆಡ್ಬೋದು, ಕೆಟ್ಟ ಥರನಾರು ಆಡ್ಬೋದು. ಸೈಕೋ ಆಕ್ಟಿವ್. ಸಮ್ ಮಶ್ರೂಮ್ಸ್ ಹ್ಯಾವ್ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟೀಸ್, ಸಮ್ ಮಶ್ರೂಮ್ಸ್ ಹ್ಯಾವ್ ಬಯೋಲುಮಿನಿಸೆಂಟ್ ಪ್ರಾಪರ್ಟೀಸ್. ಬಯೋಲುಮಿನಿಸೆಂಟ್ ಅಂದರೆ ಲೈಟ್ ಎಮಿಟಿಂಗ್. ಆಯಿತಾ? ಸೊ ಇದು ಈ ಬಯೋಲುಮಿನಿಸೆಂಟ್ ಮಶ್ರೂಮು ನ್ಯೂಸಲ್ಲೇನೋ ಇತ್ತು. ಸೊ ಅದಕ್ಕೆ ಇಷ್ಟು ಪೀಡಿಕೆ ಹಾಕ್ಬಿಟ್ಟು ಈ ಕ್ವಶನ್ ಕೇಳಿದ್ದಾರೆ. ಓಕೆ, ಡೈರೆಕ್ಟಾಗಿ ಕೇಳಿದರೆ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಇಷ್ಟೊಂದೆಲ್ಲ ತಿರುಗಿಸಿ ಮುರುಗಿಸಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಲ್ ದಿ 4. ಓಕೆ, ಸೊ ಮಶ್ರೂಮ್ಸಿಗೆ 4 ಪ್ರಾಪರ್ಟೀಸ್ ಇರುತ್ತೆ. ಆಯಿತಾ? ಸೊ ಅಲ್ಲಿ ಬರ್ಕೊಳ್ಳಿ, ಎಕ್ಸಾಂಪಲ್ಸ್ ಹೇಳ್ತೀನಿ. ಮೆಡಿಸಿನಲ್ ಪ್ರಾಪರ್ಟಿ ಇರೋ ಮಶ್ರೂಮ್ಸಿಗೆ ಎಕ್ಸಾಂಪಲು ಆಯಿಸ್ಟರ್ ಮಶ್ರೂಮ್. There are different types of mushrooms. Okay, oyster mushroom. ಇದಕ್ಕೆ ಎಕ್ಸಾಂಪಲ್ ಮ್ಯಾಜಿಕ್ ಮಶ್ರೂಮ್ಸ್. ಈ ಸೈಕೋ ಆಕ್ಟಿವ್ ಪ್ರಾಪರ್ಟೀಸ್ ಇರೋ ಮಶ್ರೂಮ್ಗೆ ಕನ್ನಡ ಸ್ಲ್ಯಾಂಗಲ್ಲಿ ಒಂದು ವರ್ಡ್ ಇದೆ. ಏನರಪ್ಪ? ಆನ್ಲೈನ್ ಕನ್ನಡದಲ್ಲಿ ಮಶ್ರೂಮಿಗೆ ಏನಂತಾರೆ? ಅಣಬೆ ಅಲ್ವಾ? ಸೊ ಒಂದು ಸ್ಲ್ಯಾಂಗ್ ವರ್ಡ್ ಇದೆ.
ಕುಚ್ಚಣಬೆ. ನೆಕ್ಸ್ಟು ಸಮ್ ಮಶ್ರೂಮ್ಸ್ ಹ್ಯಾವ್ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟೀಸ್. ಓಕೆ, ಇದಕ್ಕೆ ಎಕ್ಸಾಂಪಲು ಲ್ಯಾಕ್ಟೇರಿಯಸ್. ಈ ಮಶ್ರೂಮು ಒಂದು ವೈಟ್ ಮಿಲ್ಕಿ ಫ್ಲೂಯಿಡ್ನ ಆಚೆ ತರುತ್ತಂತೆ. ಸೊ ಅದು ಇಟ್ ವಿಲ್ ಬಿ ಹ್ಯಾವಿಂಗ್ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ. ಓಕೆ, ಸೊ ವೈಟ್ ಮಿಲ್ಕಿ ಫ್ಲೂಯಿಡ್. Last one, bioluminescent. Example, luciferins. Luciferins. ಓಕೆ, ಸೊ 4 ಸ್ಟೇಟ್ಮೆಂಟುವೆ ಕರೆಕ್ಟ್ ಆಯಿತಾ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಈಗ ಮಶ್ರೂಮ್ ಜಾಗದಲ್ಲಿ ಅವರು ಇನ್ನೂ ಯಾವ ವರ್ಡ್ನ ಯೂಸ್ ಮಾಡ್ಬೋದು ಎಕ್ಸಾಮಲ್ಲಿ? Instead of mushrooms, what they can eat? What are mushrooms? Fungus. So instead of mushrooms, even if they give, some fungi have medicinal properties, some fungi have psychoactive properties, some fungi have insecticidal properties, some fungi have bioluminescent properties. So mushroom ಬದಲು fungi ಅಂತ ಕೊಟ್ಟರುವೆ ಆಗಲೂ ಆನ್ಸರ್ಸು ಎಲ್ಲ ಕರೆಕ್ಟ್. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಇಂಡಿಯನ್ ಸ್ಕ್ವಿರಲ್ಸ್. ಓಕೆ, ಅಳಿಲು. ದೇ ಬಿಲ್ಡ್ ನೆಸ್ಟ್ಸ್ ಬೈ ಮೇಕಿಂಗ್ ಬರೋಸ್ ಇನ್ ದಿ ಗ್ರೌಂಡ್. ಓಕೆ, ಸೊ ಅಳಿಲು ಗ್ರೌಂಡಲ್ಲಿ ಮನೆ ಮಾಡ್ಕೊಂಡಿರುತ್ತೆ, ಮರದ ಮೇಲೆ ಮನೆ ಮಾಡ್ಕೊಂಡಿರುತ್ತೆ. ಎಲ್ಲಿ? ಆಕಾಶದಲ್ಲೇನಪ್ಪ? ಅಳಿಲು ಎಲ್ಲಿ ಮನೆ ಮಾಡ್ಕೊಂಡಿರುತ್ತೆ ಆಯಿತಾ. ದೇ ಸ್ಟೋರ್ ದೇರ್ ಫುಡ್ ಮಟೀರಿಯಲ್ಸ್ ಲೈಕ್ ನಟ್ಸ್ ಆ್ಯಂಡ್ ಸೀಡ್ಸ್ ಇನ್ ದಿ ಗ್ರೌಂಡ್. ಓಕೆ, ದೇ ಆರ್ ಆಮ್ನಿವರಸ್. ಆಮ್ನಿವರಸ್ ಅಂದರೆ ದೇ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಸ್ಮಾಲ್ ಆ್ಯನಿಮಲ್ಸ್ ಅಥವಾ ಇನ್ಸೆಕ್ಟ್ಸ್ ಅಂತ ಆಯಿತಾ. ಸೊ ಈಗ ಫಸ್ಟ್ ಒನ್, ಸ್ಕ್ವಿರಲ್ಸ್. ದೇ ಆರ್ ಎಕ್ಸಾಂಪಲ್ಸ್ ಫಾರ್ arboreal animals. Arboreal ಅಂದರೆ those which live on trees. ಓಕೆ, ಸೊ ಇನ್ಯಾವ್ದು arboreal animals ಸಿಗುತ್ತೆ? ಮರದ ಮೇಲೆ ವಾಸ ಮಾಡೋದು ಯಾರಪ್ಪ? ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಇದ್ದಾರಲ್ಲ. ಮತ್ತೆ ಸೊ ಮಂಕೀಸ್, ಸ್ಕ್ವಿರಲ್ಸ್ ಅವೆಲ್ಲ ಮರದಲ್ಲಿ ವಾಸ ಮಾಡ್ತವೆ. ಓಕೆ, ಸೊ ಮರದಲ್ಲಿ ವಾಸ ಮಾಡ್ತವೆ ಅಂದರೆ ಅರ್ಥ ಅದರದ್ದು ಮನೆಯಲ್ಲಿರುತ್ತೆ, ಮರದಲ್ಲಿರುತ್ತೆ. ಓಕೆ, ಸೊ ದ ಸ್ಟೇಟ್ಮೆಂಟ್ ಇಸ್ ರಾಂಗ್. ದೇ ಸ್ಟೋರ್ ದೇರ್ ಫುಡ್ ಮಟೀರಿಯಲ್ಸ್ ಲೈಕ್ ನಟ್ಸ್ ಆ್ಯಂಡ್ ಸೀಡ್ಸ್ ಇನ್ ದಿ ಗ್ರೌಂಡ್. ಓಕೆ, ಸೊ ಮರದಲ್ಲಿ ವಾಸ ಮಾಡ್ತವೆ, ಬಟ್ ನಾವು ಅಳಿಲನ್ನ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಮೇಲೆ ಹಚ್ತವೆ, ಕೆಳಗಿಳಿತವೆ, ಮೇಲೆ ಹಚ್ತವೆ, ಕೆಳಗಿಳಿತವೆ. ಏನಕ್ಕೆ ಕೆಳಗಿಳಿತವೆ? ಹಾಂ, ಆಯಿತಾ. ಸೊ ಇದೆಲ್ಲ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿರಲ್ಲ. ಸೊ ನಾವು ಎಷ್ಟು ಮಟ್ಟಿಗೆ, ನಾನು ಫಸ್ಟ್ ಡೇನೇ ಹೇಳಿದ್ದೆ, ಎನ್ವಿರಾನ್ಮೆಂಟ್ ನಮ್ಮ ಸುತ್ತಮುತ್ತ ಏನಿದೆ ಅದೇನೇ ಅಂತ ಆಯಿತಾ. ಸೊ ನಾವು ಎಷ್ಟು ಅಬ್ಸರ್ವ್ ಮಾಡಿರ್ತೀವಿ ಅಷ್ಟು ಪ್ರಕಾರ ನೀವು ಆನ್ಸರ್ ಮಾಡ್ತೀರಾ ಎಕ್ಸಾಮಿಗೆ. ಓಕೆ, ಸೊ ಇಳ್ದು ಹತ್ತಿ ಮಾಡ್ತವೆ. ಪ್ಲಸ್ ದಿ ಸ್ಕ್ವಿರಲ್ಸ್ ದೇ ಅಂಡರ್ಗೋ ಹೈಬರ್ನೇಷನ್. ಅಂದರೆ ಮೆಟಬಾಲಿಸಮ್ ಎಲ್ಲ ಹಾಲ್ಟ್ ಆಗುತ್ತೆ ಡ್ಯೂರಿಂಗ್ ವಿಂಟರ್ ಆಯಿತಾ. ಸೊ ಅದಕ್ಕೋಸ್ಕರ ಅದು ಎಲ್ಲ ಗ್ರೌಂಡಲ್ಲೆಲ್ಲ ಸೀಡ್ಸ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ದೆನ್ ದೇ ಅಂಡರ್ಗೋ ಹೈಬರ್ನೇಷನ್. ಸೊ ಆಮೇಲೆ ಹೈಬರ್ನೇಷನಿಂದ ಎದ್ದು ಬಂದು ಎಲ್ಲ ಸೀಡ್ಸ್ನ ಕೂತ್ಕೊಂಡು ತಿನ್ನಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ದೇ ಆರ್ ಆಮ್ನಿವರಸ್. ಸೊ ಅದು ಸ್ಮಾಲ್ ಇನ್ಸೆಕ್ಟ್ಸು, ಲಿಸರ್ಡ್ಸು ಎಲ್ಲದನ್ನು ಕನ್ಸ್ಯೂಮ್ ಮಾಡುತ್ತೆ. ನಟ್ಸ್ ಆ್ಯಂಡ್ ಸೀಡ್ಸ್ ಅಲ್ದಲೆ even they consumes insects and lizards. Okay, so squirrels are omnivorous. ಅದರಿಂದ ಬರೀ 2 ಸ್ಟೇಟ್ಮೆಂಟ್ ಕರೆಕ್ಟ್ ಓನ್ಲಿ. ನೆಕ್ಸ್ಟು, some microorganisms can grow in environments with temperature above the boiling point of water. Okay, next, some microorganisms can grow in environments with temperature
below the freezing point of water. Some microorganisms can grow in highly acidic environment with a pH below 3. Okay. So, ಇದು ಈ ವಿಷಯಕ್ಕೆ ನ್ಯೂಸಲ್ಲಿತ್ತು ಆಯಿತಾ. ವಾಲ್ಕನೋದು ಮೌತ್ ಇರುತ್ತಲ್ಲ, ಲಾವಾ ಆಚೆ ಬರುತ್ತಲ್ಲ, ಸೊ ಅಲ್ಲಿ ಬ್ಯಾಕ್ಟೀರಿಯಾಸ್ನ ಫೈಂಡ್ ಔಟ್ ಮಾಡಿದ್ದಾರೆ ಸೈಂಟಿಸ್ಟ್ ಆಯಿತಾ. ಸೊ ಅದಕ್ಕೋಸ್ಕರ ಈ ಕ್ವೆಶನ್. ಓಕೆ, ಸೊ ವಾಲ್ಕನೋಸ್ ಮೌತಲ್ಲಿ ಬ್ಯಾಕ್ಟೀರಿಯಾಸ್. ನೆಕ್ಸ್ಟು ವಿತ್ ಟೆಂಪರೇಚರ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದರೆ ಐಸ್ ಆಯಿತಾ. ಇದು ಮುಂಚಿಂದನೂ ಸೈಂಟಿಸ್ಟು ಕಂಡು ಹಿಡಿದಿದ್ದಾರೆ. ಆರ್ಕ್ಟಿಕ್ ರೀಜನಲ್ಲೆಲ್ಲ ಐಸ್ ಕ್ಯಾಪ್ಸಲ್ಲೂ ಬ್ಯಾಕ್ಟೀರಿಯಾ ಇದೆ. ಇದು ಹೊಸದೇನಲ್ಲ, ಇದು ಹಳೆ ಕಾನ್ಸೆಪ್ಟ್. ನೆಕ್ಸ್ಟು ಹೈಲಿ ಅಸಿಡಿಕ್ ಎನ್ವಿರಾನ್ಮೆಂಟ್. ಅಸಿಡಿಟಿ ಜಾಸ್ತಿ ಇರುವಂಥ ಲೇಕ್ಸಲ್ಲೂ ಕೂಡ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್ ಥ್ರೈವ್ ಆಗುತ್ತೆ. ಮೋರ್ ದೆನ್ ಬ್ಯಾಕ್ಟೀರಿಯಾ ಫಂಗಸ್ ಥ್ರೈವ್ಸ್. ಸೊ ಇದು ಆ್ಯಸಿಡ್ ರೈನ್ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ವಾ. ಸೊ ಆ್ಯಸಿಡ್ ರೈನ್ ಜಾಸ್ತಿ ಆಗದಷ್ಟು on the region which is bacteria bound, it gets converted into fungus bound, because bacteria ಗೆ alkaline environment ಜಾಸ್ತಿ ಇದ್ರೆ favorable, acidic environment ಇದ್ರೆ ಫಂಗಸ್ ಜಾಸ್ತಿ ಗ್ರೋ ಆಗುತ್ತೆ. ಸೊ ಮೂರು ಸ್ಟೇಟ್ಮೆಂಟು ಕರೆಕ್ಟ್. ಸೊ ಈ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಲಿವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಎಕ್ಸ್ಟ್ರೀಮ್ ಅಂದರೆ ನಾರ್ಮಲ್ ಅಂತೂ ಅಲ್ವಾ ಇದು. ಸೊ ಅಂಥ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಲಿವ್ ಮಾಡೋ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಎಕ್ಸ್ಟ್ರೀಮೋಫೈಲ್ಸ್ ಅಂತಾರೆ. Extremophiles. Next, which one of the following makes a tool with a stick? Okay, ayuda with a stick to scrape insects, andre hinge bagdu tegiyadu insects na from a hole in a tree or a log of wood. Okay, so idu completely guess ಮಾಡಿ ಹಾಕಬೇಕು, ಇಲ್ಲ ಎಕ್ಸಾಮಲ್ಲಿ ಅಟೆಂಪ್ಟ್ ಮಾಡಲಿಲ್ಲ ಅಂದರೂ ತುಂಬ ಒಳ್ಳೆಯದು. ಸೊ ಪ್ರಾಕ್ಟಿಕಲ್ ಆಗಿ ನೋಡಿದರೆ ಒಂದು ಗೆಸ್ಸಿಂಗ್ ಮೇಲೆ ಹಾಕಿ ಅಷ್ಟೆ ಆಯಿತಾ. ಇದಕ್ಕೆ ಆನ್ಸರು ಒರಾಂಗ್ ಉಟನ್. ನೀವು ನ್ಯಾಷನಲ್ ಜಿಯೋಗ್ರಫಿಕೋ ಡಿಸ್ಕವರಿನೆಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಕೋಲ್ ಇಟ್ಕೊಂಡು ಬಗ್ದು ಹಿಂಗೆ ಕುತ್ಕೊಂಡು ತಿಂತಾ ಇರುತ್ತೆ. ಇನ್ಯಾವ್ಯಾವ್ದು ಅನಿಮಲ್ಸ್ ಇದೆ ಹೇಳಿ? ನೋಡಿದ್ರೆ ಮರ ಹತ್ಬಿಟ್ಟು ಚಿಕ್ಕಿಟ್ಕೊಂಡು ತಿನ್ನುತ್ತೆ ಥರ ಅಂತೂ ಇಲ್ಲ. ನೆಕ್ಸ್ಟು, ಸೊ ಇದು ಇಟ್ ಈಸ್ ನಾಟ್ ಅರ್ಬೋರಿಯಲ್ ಅಂತ ಅನಿಸುತ್ತೆ, ಬಟ್ ಇಲ್ಲಿ ಲಾಗ್ ಆಫ್ ವುಡ್ ಮೇಲೆ ಇದೆ. ನೀರಲ್ಲೆಲ್ಲ ಇದೆ. ಇನ್ನೊಂದು ಯಾವುದು? ಸ್ಲಾತ್ ಬೇರ್ ಅಂದರೆ ಕರಡಿ. ಓಕೆ, ಆ್ಯಕ್ಚುಲಿ ಕರಡಿನೂ ಗೆಸ್ ಮಾಡ್ಬೋದು, ಯಾಕಂದರೆ ಹನಿ ಬೀನೆಲ್ಲ ಹಿಂಗೆ ಇಟ್ಕೊಂಡು ತಿನ್ನುತ್ತೆ ಅಂತ. ಬಟ್ ಅದಕ್ಕೆ ಆನ್ಸರ್ ಒರಾಂಗುಟಾನೆ. ಇನ್ಸೆಕ್ಟ್ಸ್. ಓಕೆ, ಸೊ ದಟ್ ಈಸ್ ಡಯಟ್ ಆಫ್ ಒರಾಂಗುಟನ್. ಈ ಥರ ಕ್ವೆಶನ್ ಕೊಟ್ಟರೆ ಅಟೆಂಪ್ಟ್ ಮಾಡಬೇಡಿ. ಓಕೆ, ಸೊ ಹಂಗೆ ದೇವ್ರಿಗೆ ಬಿಟ್ಟಂಗೆ ಆಗಿರುತ್ತೆ ಮಾರ್ಕ್ಸ್. ಓಕೆ, ನೆಕ್ಸ್ಟು consider the following: aerosols, foam agents, fire retardants, lubricants. Okay, so in the making of how many of the above are hydrofluorocarbons used? Okay, hydrofluorocarbons andre HFCs, fluorinated gases. Okay, aerosols andre ಏನು? ಡೆಫಿನಿಷನ್ ಬರ್ಸಿದ್ದೆ. ಲಿಕ್ವಿಡ್ ಆರ್ ಸಾಲಿಡ್ ಸಸ್ಪೆಂಡೆಡ್ ಆಸ್ ಗ್ಯಾಸ್ ಆಯಿತಾ, ಏರೋಸೋಲ್. ಓಕೆ, ಸೊ ಇದು 4 ಅಪ್ಲಿಕೇಶನ್ಸುವೆ HFCಸಲ್ಲಿ ಕೊಟ್ಟಿದ್ದೀನಿ.
ಓಕೆ. ನೆಕ್ಸ್ಟು ಫೋಮ್ ಏಜೆಂಟ್ಸ್, ಆ ನೊರೆ ಬರುತ್ತಲ್ಲ ಅದು ನಾವು ಸ್ಪ್ರೇ ಮಾಡ್ತೀವಲ್ಲ, ಫುಲ್ಲು ನೊರೆ ಎಲ್ಲ ಹಿಂಗೆ ಬರುತ್ತಲ್ಲ ಅದು. ನೆಕ್ಸ್ಟು ಫೈರ್ ರಿಟಾರ್ಡೆಂಟ್ಸ್, ಸೊ ಇದು ರೆಡ್ ಕಲರ್ ಹಾಕಿರ್ತಾರಲ್ಲ ಎಲ್ಲ ಕಡೆ, ಫೈರ್ ರಿಟಾರ್ಡೆಂಟ್ಸ್ ಅದು ಕೂಡ ಸ್ಪ್ರೇ. ನೆಕ್ಸ್ಟು ಲೂಬ್ರಿಕೆಂಟ್ಸ್, ಈ ಪಾಲಿಷ್ ಮಾಡಬೇಕಾದ್ರೆ ಯಾರು ಹಿಂಗೆ ಕೈಯಲ್ಲಿ ಹಾಕ್ಬಿಟ್ಟು ಹಿಂಗೆ ಅನ್ನಲ್ಲ ಆಯಿತಾ, ಎಷ್ಟೊಂದು ಕಡೆ ದೇ ಸ್ಪ್ರೇ ಇಟ್. ಓಕೆ. ಸೊ ಈ 4 ಅಪ್ಲಿಕೇಶನ್ಸು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಇನ್ ಆಲ್ ದೀಸ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಆರ್ ಯೂಸ್ಡ್. ಓಕೆ. ಸೊ ಹೈಡ್ರೋಫ್ಲೋರೋಕಾರ್ಬನ್ಸ್ ಏನು ಪ್ರಾಬ್ಲಮ್ಮು, ದೇ ಆರ್ ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ. ಸೊ ಫ್ಲೂರಿನೇಟೆಡ್ ಗ್ಯಾಸಸ್ ಏನಿದೆ, ಸಲ್ಫರ್ ಹೆಕ್ಸಾಫ್ಲೂರೈಡ್, ಪರ್ಫ್ಲೋರೋಕಾರ್ಬನ್ಸ್ ಆ್ಯಂಡ್ ಹೈಡ್ರೋಫ್ಲೋರೋಕಾರ್ಬನ್ಸ್, ಈ ಮೂರುವೆ ದೇ ಆರ್ ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್. ಕಾರ್ಬನ್ ಮಾರ್ಕೆಟ್ಸ್. ಕಾರ್ಬನ್ ಮಾರ್ಕೆಟ್ಸ್ ಅಂದರೆ ಏನರಪ್ಪ, ಫುಲ್ ಲಾಸ್ಟ್ ಕ್ಲಾಸಲ್ಲಿ ಫುಲ್ಲು ತಲೆನೋವು ಬರುವಂಥ ಟಾಪಿಕ್ ಇತ್ತಲ್ಲ, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್, ದಟ್ ಈಸ್ ಕಾರ್ಬನ್ ಮಾರ್ಕೆಟ್. ಓಕೆ. ಕಾರ್ಬನ್ ಮಾರ್ಕೆಟ್ಸ್ ಆರ್ ಲೈಕ್ಲಿ ಟು ಬಿ ಒನ್ ಆಫ್ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಟೂಲ್ಸ್ ಇನ್ ದಿ ಫೈಟ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್. ನಿಜನಾ ಸುಳ್ಳ? ನಿಜನಾ? ಸೊ ಕಾರ್ಬನ್ ಕ್ರೆಡಿಟ್ಸ್, ಸೊ ನಾವು ನಮ್ಮ ಕಂಟ್ರಿಲಾದ್ರೂ ಸೇವ್ ಮಾಡ್ತೀವಿ, ಬೇರೆ ಕಂಟ್ರಿಗೆ ದುಡ್ಡು ಕೊಟ್ಬಿಟ್ಟಾದರೂ ಸೇವ್ ಮಾಡ್ತೀವಿ. ಓಕೆ. ಸೊ ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಕಾರ್ಬನ್ ಮಾರ್ಕೆಟ್ಸ್ ಟ್ರಾನ್ಸ್ಫರ್ ರಿಸೋರ್ಸಸ್ ಫ್ರಮ್ ದಿ ಪ್ರೈವೇಟ್ ಸೆಕ್ಟರ್ ಟು ದಿ ಸ್ಟೇಟ್. ಓಕೆ. ಸೊ ಇಲ್ಲೇನು ಕಾರ್ಬನ್ ಟ್ರೇಡಿಂಗ್ ಆಗುತ್ತೆ ಆಯಿತಾ. ಟ್ರೇಡಿಂಗ್ ಎಲ್ಲಾಗುತ್ತೆ, ಒಂದು ಎಕ್ಸ್ಚೇಂಜ್ ಹೆಸರು ಬರ್ಸಿದ್ದೀನಿ, ಯಾವುದು? In India or in South Asia, which exchange started carbon trading? Multi commodity exchange. ಇದು ಗೌರ್ಮೆಂಟ್ ಎಂಟಿಟಿ ತಾನೆ? ಆಯಿತಾ. ಸೊ ಪ್ರೈವೇಟ್ ಆರ್ಗನೈಸೇಷನ್ಸು ಈ ಗೌರ್ಮೆಂಟ್ ಎಂಟಿಟಿನಲ್ಲಿ ಬಂದು ಟ್ರೇಡಿಂಗ್ ಮಾಡ್ತಾರೆ ಆಯಿತಾ. ಸೊ ಆಗ ಪ್ರೈವೇಟ್ ಕಂಪನೀಸ್ಗೂ ಪ್ರಾಫಿಟ್ ಆಗುತ್ತೆ, ಗೌರ್ಮೆಂಟ್ಗೂ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಅಕಸ್ಮಾತ್ ಅವರು ಕಾರ್ಬನ್ ಮಾರ್ಕೆಟ್ಸ್ ಟ್ರಾನ್ಸ್ಫರ್ ರಿಸೋರ್ಸಸ್ ಕಂಪ್ಲೀಟ್ಲಿ ಫ್ರಮ್ ಪ್ರೈವೇಟ್ ಸೆಕ್ಟರ್ ಟು ದ ಸ್ಟೇಟ್ ಅಂದಿದ್ರೆ ದಟ್ ವುಡ್ ಹ್ಯಾವ್ ಬಿನ್ ಅ ರಾಂಗ್ ಸ್ಟೇಟ್ಮೆಂಟ್. ಕಂಪ್ಲೀಟಾಗಿ ತೊಗೊಂಡೋಗಿ ಎಲ್ಲ ಸ್ಟೇಟ್ಗೆ ಕೊಡ್ತಿಲ್ಲ ಆಯಿತಾ. ಬಟ್ ಕೆಲವು ಪ್ರೈವೇಟ್ ಆರ್ಗನೈಸೇಷನ್ಸ್ ಅವರವರೇ ಡೀಲ್ ಮಾಡ್ಕೋತಾರೆ ಅಲ್ವಾ, ಟ್ರೇಡಿಂಗ್ ಮಾಡ್ಕೋತಾರೆ ಅಲ್ವಾ. ಸೊ ಬಿಟ್ವೀನ್ ಪ್ರೈವೇಟ್ ಎಂಟಿಟೀಸು ಆಗುತ್ತೆ. ಬಟ್ ನಾನು ಆಲ್ ಓವರ್ ದಿ ವರ್ಲ್ಡ್ ನಾನು ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಟ್ರೇಡ್ ಮಾಡ್ತೀನಿ ಅಂದಾಗ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ. ಸೊ ಕಂಪ್ಲೀಟ್ಲಿ ಅಲ್ಲ, ಬಟ್ ದೇರ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಓಕೆ. ಸೊ ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಆ್ಯಂಡ್ ದ ಸ್ಟೇಟ್ಮೆಂಟ್ 2 ಈಸ್ not the correct explanation for statement 1. ಸೊ ಇದರಿಂದ ಇದು ಅಂತೇನಲ್ಲ, ಎರಡೂ ಕರೆಕ್ಟೇ ಇದೆ. ಇದು ಇದ್ರ ಥರದಲ್ಲಿ ಕರೆಕ್ಟ್ ಇದೆ, ಈ ಸ್ಟೇಟ್ಮೆಂಟ್ ಇದ್ರ ಥರದಲ್ಲಿ ಕರೆಕ್ಟ್ ಇದೆ. ಓಕೆ. ಸೊ ಬೋತ್ ಆರ್ ಕರೆಕ್ಟ್, ಬಟ್ ದ ಸ್ಟೇಟ್ಮೆಂಟ್ 2 is not the correct explanation for statement 1. Consider the following statements. Once the central government ಅಥವಾ state government notifies an area as a community reserve, ಏನೇನು? The chief wildlife warden of the state becomes the governing authority of such forest. Hunting is not allowed in such area. People of such area are allowed to collect non-timber forest produce. ಅಂದರೆ it is also called minor forest produce. People of such area are allowed traditional agricultural practices. ಓಕೆ. ಸೊ ಈ 4 ಸ್ಟೇಟ್ಮೆಂಟಲ್ಲಿ ಯಾವ್ಯಾವುದು ಕರೆಕ್ಟ್? ಕರ್ನಾಟಕದಲ್ಲಿ ಕಮ್ಯುನಿಟಿ ರಿಸರ್ವ್ ಯಾವುದು? ಸೊ ಕೊಕ್ಕರೆಬೆಳ್ಳು, ದಟ್ ಇಸ್ ದಿ ಓನ್ಲಿ ಕಮ್ಯುನಿಟಿ ರಿಸರ್ವ್ ಇನ್ ಕರ್ನಾಟಕ ಆಯಿತಾ. ಸೊ ಕಮ್ಯುನಿಟಿ ರಿಸರ್ವ್ ಇಟ್ ಇಸ್ ಅ ಪ್ರೊಟೆಕ್ಟೆಡ್ ಏರಿಯಾ ಅಲಾಂಗ್ ವಿತ್ ಕನ್ಸರ್ವೇಷನ್ ರಿಸರ್ವ್, ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಬಟ್ ಪೇರೆಂಟ್ ಆ್ಯಕ್ಟಲ್ಲೇ ಇದು ಇಂಟ್ರೊಡ್ಯೂಸ್ ಆಯಿತಾ ಕಮ್ಯುನಿಟಿ ರಿಸರ್ವ್? ಯಾವ ವರ್ಷದ ಅಮೆಂಡ್ಮೆಂಟಲ್ಲಿ ಆಯಿತು? 2004 2002 Amendment for Wildlife Protection Act. Okay, that brought out community reserves and conservation reserves. 2003 ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು, ಬಟ್ 2002 ನಲ್ಲಿ ಅಮೆಂಡ್ಮೆಂಟ್ ಆಯಿತು ಆ್ಯಕ್ಟಿಗೆ.
ಸೊ ಅದು ಪ್ರೊಟೆಕ್ಟೆಡ್ ಏರಿಯಾ ಆಗಿರೋದ್ರಿಂದ ಪ್ರೊಟೆಕ್ಟೆಡ್ ಏರಿಯಾ ಎಲ್ಲ ಪ್ರೊಟೆಕ್ಟೆಡ್ ಏರಿಯಾಸ್ತುವೆ ಚೀಫ್ ಹೆಡ್ ಯಾರು? ಚೀಫ್ ವೈಲ್ಡ್ ಲೈಫ್ ವಾರ್ಡನ್. ಓಕೆ, ಸೊ ಹೀ ಈಸ್ ದಿ ಗವರ್ನಿಂಗ್ ಅಥಾರಿಟಿ ಆಫ್ ಸಚ್ ಫಾರೆಸ್ಟ್. CWC. ಸೊ ಅಲ್ಲಿ ಹಂಟಿಂಗ್ ಅಲೋ ಇರುತ್ತಾ? ಎನಿ ಪ್ರೊಟೆಕ್ಟೆಡ್ ಏರಿಯಾ ಹಂಟಿಂಗ್ ಅಲೋ ಇರುತ್ತಾ? ಇಲ್ಲ. ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೋಡ್ ಟು ಕಲೆಕ್ಟ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್. ಹೌದಾ? ಸೊ ಮರನೇ ಕತ್ಕೊಂಡು ಹೋಗಂಗಿಲ್ಲ. ಸೊ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ನ ಕಲೆಕ್ಟ್ ಮಾಡ್ಬೋದು. ಓಕೆ, ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೋಡ್ ಟ್ರೆಡಿಷನಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ನಾನು ಒಂದು ಕಡೆಯಿಂದ ಸುಟ್ಕೊಂಡು ಮರಗಳನ್ನೆಲ್ಲ ಕಲ್ಟಿವೇಷನ್ ಮಾಡಿ 3 ವರ್ಷ ಆದಮೇಲೆ ಬಿಟ್ಬಿಟ್ಟು ಬೇರೆ ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಟ್ರೆಡಿಷ್ನಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ಏನಪ್ಪ? ಶಿಫ್ಟಿಂಗ್ ಕಲ್ಟಿವೇಷನ್, ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್. ಸೊ ಅದಕ್ಕೆ ಎಲ್ಲರೂ ಏನು ಮಾಡಿದ್ದಾರೆ, ಪ್ರೊಟೆಕ್ಟೆಡ್ ಏರಿಯಾಯಿಂದ ಆಚೆ ತೊಗೊಂಡು ಬಂದು ಅವರಿಗೆ ಟ್ರಾನ್ಸಿಷನ್ ಝೋನಲ್ಲಿ ದೇ ಹ್ಯಾವ್ ಗಿವನ್ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಟು ಕಲ್ಟಿವೇಟ್, ಆಯಿತಾ, ಬಟ್ ನಾಟ್ ಇನ್ ದಿಸ್ ಏರಿಯಾ. ಓಕೆ, ಅದಕ್ಕೆ ಅವ್ರು ಕೊಟ್ಟಿರೋದು ಟ್ರೆಡಿಷನಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಓಕೆ, ಸೊ ದೇ ಆರ್ ನಾಟ್ allowed. So answer is only 3. With reference to the role of biofilters in recirculating aquaculture system. Aquaculture ಅಂದರೆ ಏನು? ಆ ಫಿಶ್ ಬೆಳೀತಾರಲ್ಲ ಪಾಂಡ್ಸಲ್ಲಿ, ಅದು ದಟ್ ಇಸ್ ಆಕ್ವಾಕಲ್ಚರ್, ಆಯಿತಾ. ಸೊ ರೀಸರ್ಕ್ಯುಲೇಟಿಂಗ್ ಆಕ್ವಾಕಲ್ಚರ್ ಅಂದರೆ ಆ ನೀರು ವೇಸ್ಟ್ ಆಗಿರುತ್ತಲ್ವಾ ಬೆಳೆಯೋದು, ಸೊ ಅದನ್ನು ಮತ್ತೆ ಫಿಲ್ಟರ್ ಮಾಡಿಬಿಟ್ಟು ಯೂಸ್ ಮಾಡೋದು, ದಟ್ ಈಸ್ ರೀಸರ್ಕ್ಯುಲೇಟಿಂಗ್ ಆಕ್ವಾಕಲ್ಚರ್ ಸಿಸ್ಟಮ್. ಸೊ ಅಲ್ಲಿ ಬಯೋಫಿಲ್ಟರ್ಸ್. ಸೊ ಬಯೋ ಅಂದರೆ ಏನು? ಹೆಸರಲ್ಲಿದೆ. ಬಯೋ ಮೀನ್ಸ್ ಏನು? ದೇ ಯೂಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಬಯೋ ಅಂದ ತಕ್ಷಣ ಬಯೋ ಪೆಸ್ಟಿಸೈಡ್ಸ್, ಬಯೋ ಫರ್ಟಿಲೈಸರ್ಸ್ ಏನೇ ಬಂದರೂ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ಲಿ they are using microorganisms. Okay, so with reference to the role of biofilters in recirculating aquaculture system, consider the following statements. Biofilters provide waste treatment by removing uneaten fish feed, ಆಯಿತಾ. ಸೊ ಫಿಶ್ಗೆ ಏನೇನು ಫುಡ್ ಹಾಕಿರ್ತಾರೆ ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ, ಅನ್ಈಟನ್ ತಿಂದಲೇ ಇರೋದು. Biofilters convert ammonia present in fish waste to nitrate. Biofilters increase phosphorus as nutrient for fish in water. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಓಕೆ, ಜಸ್ಟ್ ನಿಮ್ಮ ಏನೇನೇನೇನು ಓದಿದ್ದೀರಾ ಎಲ್ಲ ತಲೆನೂ ಉಪಯೋಗಿಸ್ಬೇಕಷ್ಟೆ. ಬಯೋಫಿಲ್ಟರ್ಸ್ ಅಂದರೆ ಏನಪ್ಪ? ದೇ ಫಿಲ್ಟರ್, ಆಯಿತಾ. ಫಿಲ್ಟರ್ ಅಂದರೆ ಏನು? ದೇ ರಿಮೂವ್ ಅಲ್ವಾ. ಸೊ ಫಸ್ಟ್ ಒನ್ ಏನಿದೆ? ದೇ ಪ್ರೊವೈಡ್ ವೇಸ್ಟ್ ಟ್ರೀಟ್ಮೆಂಟ್ ಬೈ ರಿಮೂವಿಂಗ್ ಅನ್ಈಟನ್ ಫಿಶ್ ಫೀಡ್. ಅಂದರೆ ಅವ್ರು ಏನು ಮಾಡ್ತಿದ್ದಾರೆ? ದೇ ಆರ್ ರಿಮೂವಿಂಗ್ ಅಲ್ವಾ. So statement 1 is correct. They convert ammonia present in the fish waste to nitrate. Ammonia ಯಾವತ್ತೂ ಕಾಂಪ್ಲೆಕ್ಸ್ ಕಾಂಪೌಂಡ್, ಆಯಿತಾ. ಸೊ ಅದನ್ನು ಸಿಂಪಲ್ ಕಾಂಪೌಂಡ್ಸ್ ಆಗಿ ಬ್ರೇಕ್ ಮಾಡಬೇಕು ಅಂದರೆ ಈವನ್ ನೈಟ್ರೋಜನ್ ಫಿಕ್ಸೇಷನ್ ಅಲ್ವೇ ಅಮೋನಿಯಾನ ಅವ್ರು ನೈಟ್ರೇಟ್ಸ್ ಆಗಿ ಬ್ರೇಕ್ ಮಾಡ್ತಾರೆ ಅಲ್ವಾ. ಸೊ ಅಮೋನಿಯಾನ ನೈಟ್ರೇಟ್ ಆಗಿ ಬ್ರೇಕ್ ಮಾಡ್ತಾರೆ. ಸೊ ನೈಟ್ರೋಜನ್ ಫಿಕ್ಸೇಷನ್ ನೆನಪಿಸ್ಕೊಳ್ಳಿ, ಆಯಿತಾ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, biofilters increase phosphorus as nutrient for fish in water. ಓಕೆ, ಸೊ ಬಯೋಫಿಲ್ಟರ್ಸ್ ಕೆಲಸ ಏನು? ರಿಮೂವ್ ಮಾಡೋದು, ಇನ್ಕ್ರೀಸ್ ಮಾಡೋದಲ್ಲ, ಆಯಿತಾ. ಸೊ ಅವು ನ್ಯೂಟ್ರಿಯೆಂಟ್ಸ್ನ ತೆಗಿತವೆ ಹೊರತು ತೊಗೊಂಡೋಗಿ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಲ್ಲ, ಆಯಿತಾ. ಸೊ ದೇ ರೆಡ್ಯೂಸ್ ಅಥವಾ ಡಿಕ್ರೀಸ್ ಫಾಸ್ಫರಸ್, ನಾಟ್ ಇನ್ಕ್ರೀಸ್ ಫಾಸ್ಫರಸ್ ಆಸ್ ನ್ಯೂಟ್ರಿಯೆಂಟ್ ಫಾರ್ ಫಿಶ್ ಇನ್ ವಾಟರ್. ಸೊ ದಿಸ್ ಇಸ್ ರಾಂಗ್. ಓನ್ಲಿ 2 statements are correct. ಗ್ರೀನ್ ಹೈಡ್ರೋಜನ್ನು ತುಂಬ ಇಂಪಾರ್ಟೆಂಟು. UPSC KPSC ಎಲ್ಲದಕ್ಕೂ ಇಂಪಾರ್ಟೆಂಟು ಗ್ರೀನ್ ಹೈಡ್ರೋಜನ್. ಪ್ರಿಲಿಮ್ಸ್ ಮೇನ್ಸ್ ಎಲ್ಲದಕ್ಕೂ. With reference to green hydrogen, consider the following statements. Okay, it can be used directly as a fuel for internal combustion. ಅಂದರೆ ಕಾರಲ್ಲಿ ವೆಹಿಕಲ್ಸಲ್ಲೆಲ್ಲ ಇಂಟರ್ನಲ್ ಕಂಬಸ್ಟನ್ ಎಂಜಿನ್ಸ್ ಇರುತ್ತೆ ಅಲ್ವಾ. ಸೊ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಬ್ಲೆಂಡೆಡ್ ಅಂದರೆ ಮಿಕ್ಸ್ಡ್ ವಿತ್ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಯೂಸ್ಡ್ ಆಸ್ ಫ್ಯೂಯಲ್ ಫಾರ್ ಹೀಟ್ ಆರ್ ಪವರ್ ಜನರೇಷನ್. ಓಕೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಟು ರನ್ ವೆಹಿಕಲ್ಸ್, ಆಯಿತಾ. ಸೊ ಫ್ಯೂಯಲ್ ಸೆಲ್ ಅಂದರೆ ಫ್ಯೂಯಲ್ ಸೆಲ್ಲಲ್ಲಿ ವಾಟರ್ ಇರುತ್ತೆ. ಓಕೆ, ಸೊ ಅದ್ರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ.
ಸೊ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ವಾಟರ್ ಏನಾಗಿ ಬ್ರೇಕ್ ಆಗುತ್ತೆ, ಹೈಡ್ರೋಜನ್ನು ಆಕ್ಸಿಜನ್ನು ಬೇರೆ ಬೇರೆ ಆಗುತ್ತೆ ಆಯಿತಾ. ಈ ಹೈಡ್ರೋಜನ್ ಏನಿರುತ್ತೆ ಅದನ್ನೇ ನಾವು ಅಲ್ಲಿ ಗ್ರೀನ್ ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಬಟ್ ಗ್ರೀನ್ ಹೈಡ್ರೋಜನ್ ಅಂದರೆ ಏನು, ಇಲ್ಲಿ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಲ್ಲ ಫ್ಯೂಯಲ್ ಸೆಲ್ಲಲ್ಲಿ, ಸೊ ಆ ಎಲೆಕ್ಟ್ರಿಸಿಟಿ ರಿನ್ಯೂವಬಲ್ ಎನರ್ಜಿಯಿಂದ ಬಂದಿದ್ರೆ ದಟ್ ಫಾರ್ಮ್ ಆಫ್ ಹೈಡ್ರೋಜನ್ ಇಸ್ ಗ್ರೀನ್ ಹೈಡ್ರೋಜನ್. ಓಕೆ, ಸೊ ರಿನ್ಯೂವಬಲ್ ಎನರ್ಜಿಯಿಂದ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಆ ಎಲೆಕ್ಟ್ರಿಸಿಟಿನ ಫ್ಯೂಯಲ್ ಸೆಲ್ ಮೂಲಕ ಪಾಸ್ ಮಾಡಿದ್ರೆ ಫ್ಯೂಯಲ್ ಸೆಲ್ನಲ್ಲಿ ಎಲೆಕ್ಟ್ರಾಲಿಸಿಸ್ ಆಗಿ, ಈ ಪ್ರೋಸೆಸ್ಗೆ ಎಲೆಕ್ಟ್ರಾಲಿಸಿಸ್ ಅಂತ, ಎಲೆಕ್ಟ್ರಾಲಿಸಿಸ್ ಆಗಿ ವಾಟರು ಬ್ರೇಕ್ ಡೌನ್ ಆಗುತ್ತೆ, H+ ಮತ್ತು O2 ಆಯಿತಾ. ಆ ಹೈಡ್ರೋಜನ್ ಏನು ಫಾರ್ಮ್ ಆಗುತ್ತೆ ದಟ್ ಈಸ್ ಕಾಲ್ಡ್ ಗ್ರೀನ್ ಹೈಡ್ರೋಜನ್. ಓಕೆ, ಸೊ ನಾವು ಯಾರ್ ಹೋಮ್ ವರ್ಕ್ ಈಸ್, ಓಕೆ, ಯಾವ್ಯಾವ ಕಲರ್ ಹೈಡ್ರೋಜನ್ಗಳಿದಾವೆ. ಓಕೆ, ಕಲರ್ ಏನು ಅಂದರೆ ಎಲೆಕ್ಟ್ರಿಸಿಟಿ ಯಾವ ಸೋರ್ಸಿಂದ ಜನ್ರೇಟ್ ಆಗಿರುತ್ತೆ ಅದ್ರ ಪ್ರಕಾರ ಹೈಡ್ರೋಜನ್ಗೆ ಕಲರ್ಸ್ ಕೊಟ್ಟಿದ್ದಾರೆ. ಓಕೆ, ಡಿಫ್ರೆಂಟ್ ಕಲರ್ಸ್ ಆಫ್ ಹೈಡ್ರೋಜನ್. ಸೊ ಇವಾಗ ಫ್ಯೂಯಲ್ಸ್ ಆ್ಯಂಡ್ ರನ್ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ, ಎಲ್ಲ ಮೋಟಾರ್ ಕಂಪ್ನಿ ವೋಲ್ವೋ ಆಯಿಲ್ನ ಹಿಡಿದು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆಯಿತಾ. ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇವಾಗ ಟ್ರೈನು ಬಸ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಮುಂಚೆ ಬರೀ ಕಾರಿಂದ ಸ್ಟಾರ್ಟ್ ಮಾಡಿದ್ರು, ಇವಾಗ ಫುಲ್ ಅಡ್ವಾನ್ಸ್ಡ್ ಆಯಿತಾ. ಸೊ ಇಲ್ಲಿ ಅದು ಫ್ಯೂಯಲ್ ಆಗು ಯೂಸ್ ಮಾಡ್ತಾರೆ, ಅದನ್ನು ನ್ಯಾಚುರಲ್ ಗ್ಯಾಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ, ಅದನ್ನು ವೆಹಿಕಲ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ. ಓಕೆ, ಸೊ 3 ಸ್ಟೇಟ್ಮೆಂಟುವೆ ಕರೆಕ್ಟ್. Green hydrogen, it is very very important. Once again I am telling, both for prelims and mains, both for KAS and IAS. Olbachia method, okay, is sometimes talked about. Andre ಏನರ್ಥ, it was in news. Okay, so paper ಅಲ್ಲಿ ಬಂದಿತ್ತು, it was in news. Is sometimes talked about with reference to which one of the following. Okay, ಅಂದರೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅದು. Controlling the viral diseases spread by mosquitoes, converting crop residues into packing material, producing biodegradable plastics, producing biochar from thermochemical conversion of biomass. Okay, so Olbachia method andre it is controlling the viral diseases spread by mosquitoes. Olbachia, it is a bacteria. It is present in around 60% of insects in the world. 60% insect species ಅಲ್ಲಿ Wolbachia bacteria ಇರುತ್ತೆ ಆಯಿತಾ. ಬಟ್ ಇಟ್ ಇಸ್ ನಾಟ್ ಫೌಂಡ್ ಇನ್ Aedes aegypti mosquito. Aedes aegypti mosquito ಏನು ಡಿಸೀಸ್ ಕಾಸ್ ಮಾಡುತ್ತೆ? ಚಿಕನ್ ಗುನ್ಯಾ, ಡೆಂಗ್ಯೂ. ಫೈಲೇರಿಯಾಸಿಸ್ ಒಂದ್ಸರಿ ಚೆಕ್ ಮಾಡ್ತೀನಿ. ಶೋರಾ ಫೈಲೇರಿಯಾಸಿಸ್ ಕಾಸ್ ಮಾಡುತ್ತಾ? Once I'll check, ma'am. Okay, even I'll check once. Okay, so ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಎಲ್ಲ ಕಾಸ್ ಮಾಡುತ್ತೆ, ಇದರಲ್ಲಿ ಇರಲ್ಲ Wolbachia ಬ್ಯಾಕ್ಟೀರಿಯಾ ಆಯಿತಾ. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡಿದ್ದಾರೆ ರಿಸರ್ಚು, ಲ್ಯಾಬಲ್ಲೇ ಮಸ್ಕಿಟೋಸ್ನ ಬ್ರೀಡ್ ಮಾಡಿ ಆ ಮಸ್ಕಿಟೋಸ್ಗೆ ಈ ಬ್ಯಾಕ್ಟೀರಿಯಾನ ಇಂಜೆಕ್ಟ್ ಮಾಡಿದ್ರೆ ಮೇಲ್ ಮಸ್ಕಿಟೋಸ್ಗೆ ಅವುಗಳನ್ನ ತೊಗೊಂಡೋಗಿ ಎನ್ವಿರಾನ್ಮೆಂಟಲ್ಲಿ ಎಲ್ಲಿ ಮಸ್ಕಿಟೋ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಆ ಎನ್ವಿರಾನ್ಮೆಂಟಲ್ಲಿ ರಿಲೀಸ್ ಮಾಡಿದ್ರೆ ವೆನ್ ದೆ ಮೇಟ್ ವಿತ್ ದಿ ಫೀಮೇಲ್ ಮಸ್ಕಿಟೋಸ್ ವಿಲ್ ನಾಟ್ ಲೇ ಎಗ್ಸ್. ಓಕೆ, ಯಾಕಂದರೆ ದಿಸ್ ಬ್ಯಾಕ್ಟೀರಿಯಾ ಇಟ್ ಇನ್ಹಿಬಿಟ್ಸ್ ದಿ ರೀಪ್ರೊಡಕ್ಟಿವ್ ಕೆಪಾಸಿಟಿ. ಸೊ ಆವಾಗ ಲೆಗ್ಸೇ ಲೇ ಮಾಡಲಿಲ್ಲ ಅಂದರೆ ಮಸ್ಕಿಟೋ ಪಾಪ್ಯುಲೇಷನ್ ಮಲ್ಟಿಪ್ಲೈ ಆಗುತ್ತಾ? ಇಲ್ಲ. ಸೊ ಬೈ ದಟ್ they control the viral diseases spread by the mosquitoes. Consider the following activities. Okay, spreading finely ground basalt rock. Basalt andre it is a natural volcanic rock. Volcano lava inda form ಆಗಿರುವಂತ rock. Okay, spreading finely ground ಪುಡಿ ಆಗಿರುವಂಥ ಫುಲ್ ಪೌಡ್ರಿ ಫಾರ್ಮ್ ಆಫ್ ಬಸಾಲ್ಟ್ ರಾಕ್ ಆನ್ ಫಾರ್ಮ್ ಲ್ಯಾಂಡ್ಸ್ ಎಕ್ಸ್ಟೆನ್ಸಿವ್ಲಿ. ಸೊ ಅಲ್ಲಿ ಸ್ಪ್ರೆಡ್ ಮಾಡ್ತೀವಿ ಫಾರ್ಮ್ ಲ್ಯಾಂಡ್ಸಲ್ಲಿ. ಇನ್ಕ್ರೀಸಿಂಗ್ ದಿ ಆಲ್ಕಲಿನಿಟಿ ಆಫ್ ಓಷನ್ಸ್ ಬೈ ಆ್ಯಡಿಂಗ್ ಲೈಮ್.
ಓಕೆ. ಸೊ ಅಸಿಡಿಟಿನ ಕಮ್ಮಿ ಮಾಡೋದಕ್ಕೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಲೈಮ್ನ ಯೂಸ್ ಮಾಡ್ತೀವಿ ಅಂತ ನ್ಯೂಟ್ರಲೈಸಿಂಗ್ ಏಜೆಂಟು. ಸೊ ಆಲ್ಕಲಿನಿಟಿನ ಜಾಸ್ತಿ ಮಾಡ್ತೀವಿ ಓಷನ್ಸ್ದು. ನೆಕ್ಸ್ಟ್, ಕ್ಯಾಪ್ಚರಿಂಗ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಬೈ ವೇರಿಯಸ್ ಇಂಡಸ್ಟ್ರೀಸ್ ಆ್ಯಂಡ್ ಪಂಪಿಂಗ್ ದೆಮ್ ಇಂಟು ಅಬಾಂಡೆಂಡ್ ಸಬ್ಟೆರೇನಿಯನ್ ಮೈನ್ಸ್. ಸಬ್ಟೆರೇನಿಯನ್ ಅಂದರೆ ಗ್ರೌಂಡ್ ಲೆವೆಲ್, ಕ್ರಸ್ಟ್ ಒಳಗಿರುತ್ತಲ್ಲ, ಸಬ್ಟೆರೇನಿಯನ್ ಮೈನ್ಸ್ ಇನ್ ದ ಫಾರ್ಮ್ ಆಫ್ ಕಾರ್ಬೋನೇಟೆಡ್ ವಾಟರ್ಸ್. ಸೊ ಇದನ್ನೂ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ದೇ ಆರ್ ಆಲ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸೀಕ್ವೆಸ್ಟ್ರೇಷನ್ ಅಲ್ವಾ. ಸೊ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ CCS ಫಾರ್ಮ್ಸ್. ಸೊ ಇದು ಆರ್ಟಿಫಿಷಿಯಲ್ ಸಿಂಕ್ ತಾನೆ, ಇವೆಲ್ಲ ಆರ್ಟಿಫಿಷಿಯಲ್ ಸಿಂಕ್ಸ್. ನ್ಯಾಚುರಲ್ ಸಿಂಕ್ಸ್ ಯಾವ್ಯಾವ್ದು ಬರುತ್ತೆ CCS ಅಲ್ಲಿ? ಫಾರೆಸ್ಟ್ಸ್, ಗ್ರಾಸ್ಲ್ಯಾಂಡ್ಸ್, ಓಷನ್ಸ್, ಇನ್ನೊಂದು ಯಾವುದು? ನ್ಯಾಚುರಲ್ ಸಿಂಕ್ಸ್ 4 ಇದೆ. ಫಾರೆಸ್ಟ್ಸ್, ಓಷನ್ಸ್, ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ರೇಂಜ್ ಲ್ಯಾಂಡ್ಸ್ ಆಯಿತು. 4ನೇದು ಸಾಯಿಲ್. ಸಾಯಿಲಲ್ಲಿ ಸ್ಟೋರ್ ಆಗೋದುವೆ ಗ್ರೀನ್ ಕಾರ್ಬನ್ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಅವೆಲ್ಲ ನ್ಯಾಚುರಲ್ CCS ಸಿಂಕ್ಸ್, ಇವೆಲ್ಲ ಆರ್ಟಿಫಿಷಿಯಲ್ ಸಿಂಕ್ಸ್. ಸೊ ಇದರಲ್ಲಿ ಹೌ ಮೆನಿ ಆಫ್ ದ ಎಬೋ ಆಕ್ಟಿವಿಟೀಸ್ ಆರ್ ಆಫನ್ ಕನ್ಸಿಡರ್ಡ್ ಆ್ಯಂಡ್ ಡಿಸ್ಕಸ್ ಫಾರ್ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸೀಕ್ವೆಸ್ಟ್ರೇಷನ್? ಓಕೆ. ಸೊ ಇದರಲ್ಲಿ ಇದಂತೂ ಗ್ಯಾರಂಟಿ ಗೊತ್ತು ನಮಗೆ ಆಯಿತಾ. ಈಗ ಸೆಕೆಂಡ್ ಒನ್ನಿಗೆ ಹೋಗೋಣ. ಇನ್ಕ್ರೀಸಿಂಗ್ ದಿ ಆಲ್ಕಲಿನಿಟಿ ಆಫ್ ಓಷನ್ಸ್ ಬೈ ಆ್ಯಡಿಂಗ್ ಲೈಮ್ ಆಯಿತಾ. ಆಲ್ಕಲಿನಿಟಿನ ಜಾಸ್ತಿ ಮಾಡ್ತೀನಿ ಅಂದರೆ, ಅಸಿಡಿಟಿನ ಕಮ್ಮಿ ಮಾಡ್ತೀನಿ ಅಂದರೆ ಏನು ಫಾರ್ಮ್ ಆಗುತ್ತೆ ಓಷನ್ಸಲ್ಲಿ? ಓಷನ್ ಅಸಿಡಿಫಿಕೇಷನ್ ಏನಕ್ಕಾಗತ್ತೆ? ಆಲ್ಕಲಿನಿಟಿ ಕಮ್ಮಿ ಆಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಆವಾಗ ಕೋರಲ್ಸಿಗೆ ಫಾರ್ಮ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಕೋರಲ್ಸ್ ಅಂದರೆ ಏನು? ಸಿಂಬಯೋಟಿಕ್ ರಿಲೇಷನ್ಶಿಪ್ ಹೇಳ್ಬೇಡಿ ನನಗೆ. ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕೋರಲ್ಸ್? ವಾಟ್ ಆರ್ ಕೋರಲ್ಸ್ ಮೇಡ್ ಅಪ್ ಆಫ್? ಕಾರ್ಬೋನೇಟ್ಸ್. ಓಕೆ. ಆಲ್ಕಲಿನಿಟಿ ಜಾಸ್ತಿ ಮಾಡಿದ್ರೆ ಏನು ಜಾಸ್ತಿ ಫಾರ್ಮ್ ಆಗುತ್ತೆ? ಕಾರ್ಬೋನೇಟ್ಸ್ ಜಾಸ್ತಿ ಫಾರ್ಮ್ ಆಗುತ್ತೆ. ಆ ರಿಯಾಕ್ಷನ್ ಬರ್ಸಿದ್ದೀನಲ್ಲಪ್ಪ, ಅಸಿಡಿಟಿ ಜಾಸ್ತಿ ಆದಾಗ ಏನಾಗುತ್ತೆ? ಬರೀ ಬೈಕಾರ್ಬೋನೇಟ್ಸ್ ಫಾರ್ಮ್ ಆಗುತ್ತೆ, ಕಾರ್ಬೋನೇಟ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಸೊ ಆವಾಗ ಕೋರಲ್ಸಿಗೆ ಬಿಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೇ ನಾನು ಆಲ್ಕಲಿನಿಟಿ ಜಾಸ್ತಿ ಮಾಡ್ತೀನಿ ಓಷನ್ಸ್ದು ಅಂದರೆ ಕಾರ್ಬೋನೇಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಕಾರ್ಬೋನೇಟ್ ಅಂದ್ರೇನು? ಹೆಸರಲ್ಲೇ ಕಾರ್ಬನ್ ಇದೆ ಅಲ್ವಾ. ಸೊ ಇಟ್ ಇಸ್ ಅ ಫಾರ್ಮ್ ಆಫ್ ಓಷನ್ ಸೀಕ್ವೆಸ್ಟ್ರೇಷನ್. ಓಕೆ. ಸೊ ದಿಸ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಕಾರ್ಬೋನೇಟ್ಸ್. Last one, spreading finely ground basalt rock on farmlands extensively. Okay. ಸೊ ಇದನ್ನು ಮಾಡಿದ್ರೆ ಈ ಬಸಾಲ್ಟಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲ ಇರುತ್ತಲ್ಲ, ಸೊ ಅದು ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಷನ್ ಆಗಿ ಇಟ್ ರಿಸಲ್ಟ್ಸ್ ಇನ್ ಕಾರ್ಬೋನೇಟ್ಸ್. ಓಕೆ. ಸೊ ಇಟ್ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್, ಇದರಲ್ಲಿರುವಂಥ ಎಲಿಮೆಂಟ್ಸ್. ಓಕೆ. ಆ್ಯಂಡ್ ದೇ ಲೀಡ್ ಟು ಈ ಪೊಟ್ಯಾಷಿಯಮ್ ಕಾರ್ಬೋನೇಟ್, ಮೆಗ್ನೀಷಿಯಮ್ ಕಾರ್ಬೋನೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಈ ಥರ ಫಾರ್ಮ್ ಆಗುತ್ತೆ. ಆ ಬಸಾಲ್ಟ್ ರಾಕಲ್ಲಿ ಏನು ಕಾನ್ಸ್ಟಿಟ್ಯೂಯೆನ್ಸ್ ಇದೆ ಅದ್ರ ಜೊತೆ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಇಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸೀಕ್ವೆಸ್ಟ್ರೇಷನ್. ಓಕೆ. ದೇ ಆಲ್ಸೋ ರಿಸಲ್ಟ್ ಇನ್ ಫಾರ್ಮೇಷನ್ ಆಫ್ ಕಾರ್ಬೋನೇಟ್ಸ್. ಸೊ ಆಲ್ 3 is the answer. Aerial metagenomics. Okay. Best refers to which one of the following situations? Collecting DNA samples from air in a habitat at one go. ಆಯಿತಾ, ಒಂದೇ ಸರಿ DNA samples, ಏರಲ್ಲಿರುವಂಥ DNA samples ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು. Understanding the genetic makeup of avian species of a habitat. Avian species ಅಂದ್ರೆ ಏನು? Birds. Using airborne devices to collect blood samples from moving animals. Okay. ಓಡಾಡ್ತಿರೋ ಪ್ರಾಣಿಯಿಂದ ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋಕ್ಕಾಗತ್ತೇನ್ರಪ್ಪ? ಇದು ಓದ್ತಿದ್ದಂಗೆ ಅಲ್ಲೇ ರಿಜೆಕ್ಟ್.
sending drones to inaccessible areas to collect plant and animal samples from land surfaces and water bodies. Okay, so ಹೆಸರಲ್ಲಿ ಏನಿದೆ, ಏರಿಯಲ್ ಇದೆ. ಏರಿಯಲ್ ಅಂದರೆ ರಿಲೇಟೆಡ್ ಟು ಸ್ಕೈ. ಸೊ ಇಲ್ಲಿ ಲ್ಯಾಂಡ್ ಸರ್ಫೇಸಸ್ಸು ವಾಟರ್ ಬಾಡೀಸ್ ಎಲ್ಲ ಬರೋಲ್ಲ. ಓಕೆ, ಸೊ ಏನಿದ್ರು ಸ್ಕೈಯಲ್ಲೇ ಮಾಡಬೇಕು. ಸೊ 2 ಆಪ್ಷನ್ ಹಂಗೆ ಓದ್ತಿದ್ದಂಗೆ ಎಲಿಮಿನೇಟ್ ಆಯಿತು. ಸೊ ಇನ್ನೆರಡು, ಕಲೆಕ್ಟಿಂಗ್ DNA ಸ್ಯಾಂಪಲ್ಸ್ ಫ್ರಮ್ ಏರ್ ಇನ್ ಅ ಹ್ಯಾಬಿಟಾಟ್ ಅಟ್ ಒನ್ ಗೋ, ಅಂಡರ್ಸ್ಟ್ಯಾಂಡಿಂಗ್ ದ ಜೆನೆಟಿಕ್ ಮೇಕಪ್ ಆಫ್ ಏವಿಯನ್ ಸ್ಪೀಶೀಸ್ ಆಫ್ ಅ ಹ್ಯಾಬಿಟಾಟ್. ಸೊ ಇವೆರಡರಲ್ಲಿ 100% ಕನ್ಫ್ಯೂಸ್ ಆಗುತ್ತೆ ಆಯಿತಾ. ಸೊ ಬಟ್ ಇದಕ್ಕೆ ಆನ್ಸರು ಕಲೆಕ್ಟಿಂಗ್ DNA ಸ್ಯಾಂಪಲ್ಸ್ ಫ್ರಮ್ ಏರ್ ಇನ್ ಅ ಹ್ಯಾಬಿಟಾಟ್ ಅಟ್ ಒನ್ ಗೋ ಆಯಿತಾ. ಇದನ್ನು ಗೆಸ್ ಮಾಡ್ತೀನಿ ಅಂದ್ರೂ ಇಲ್ಲಿ ಜೀನೋಮಿಕ್ಸ್ ಇದೆ ಅಲ್ವಾ, DNA ಅಂದ್ರೂ ಜೀನ್, ಇಲ್ಲಿ ಜೆನೆಟಿಕ್ ಮೇಕಪ್ ಅಂದ್ರೂ ಜೀನ್. ಓಕೆ, ಸೊ ಅಲ್ಲೂ ನಾನು ಗೆಸ್ ಮಾಡೋಕ್ಕಾಗಲ್ಲ ಆಯಿತಾ. ಸೊ ಇದು ಇಂಚಿ ಮಿಂಚಿ ಹಾಕ್ಬಿಟ್ಟು ಮಾರ್ಕ್ ಮಾಡಬೇಕು ಎಕ್ಸಾಮಲ್ಲಿ ಅಷ್ಟೆ ಆಯಿತಾ. ಸೊ ಎರಡರಲ್ಲಿ ಡೌಟ್ ಇದೆ ಅಂದರೆ ಈ ಥರ ಇರುತ್ತೆ. ಓಕೆ, ಸೊ ಕಲೆಕ್ಟಿಂಗ್ DNA ಸ್ಯಾಂಪಲ್ಸ್ ಇದೇನಕ್ಕೆ ಅಂದರೆ ಮೇಯ್ನ್ಲಿ ಯಾವ್ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಆ ಪರ್ಟಿಕ್ಯುಲರ್ ಹ್ಯಾಬಿಟಾಟಲ್ಲಿ ಏರಿಯಲ್ಲಿ ಆಯಿತಾ. ಸೊ ಇವಾಗ ಎಂಡೆಮಿಕ್ ಡಿಸೀಸಸ್ ಬರುತ್ತೆ ಅಲ್ವಾ. ಸೊ ಎಂಡೆಮಿಕ್ ಅಂದರೆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರುವಂಥ ಡಿಸೀಸಸ್. ಸೊ ಅಂದರೆ ಅರ್ಥ ಏನು, ಆ ಡಿಸೀಸಸ್ ಕಾಸ್ ಮಾಡುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ಅದೇ ಪ್ರದೇಶದಲ್ಲಿ ಇರಬೇಕು. ಸೊ ಆ ಸರ್ವೆ ಮಾಡೋದಕ್ಕೋಸ್ಕರ ಅದನ್ನು ಏರಿಯಲ್ ಮೆಟಾಜಿನೋಮಿಕ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ದೇ ಡೂ ದ ಕಂಡಕ್ಟ್ ದ ಸರ್ವೆ ಫಾರ್ ಐಡೆಂಟಿಫೈಯಿಂಗ್ ದಿ ಡಿಫ್ರೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಹ್ಯಾಬಿಟಾಟ್. ಇನ್ ಇಂಡಿಯಾ ದಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಂದರೆ ಏನು, are key to the realization of the objectives of Nagoya Protocol. ಇದು ಹ್ಯಾಂಡ್ ಔಟಲ್ಲಿ ಕೊಟ್ಟಿದೆ, ನಗೋಯಾ ಪ್ರೋಟೋಕಾಲ್. ಓಕೆ, ಸೊ ನಗೋಯಾ ಪ್ರೋಟೋಕಾಲ್ ಅಂದರೆ ಏನು? The BMCs have important functions in determining access and benefit sharing, including the power to levy collection fees on the access to biological resources within its jurisdiction. ಆಯಿತಾ. ಅಂದರೆ ಇವಾಗ ಬಯೋಪೈರಸಿ ಆಗಬಾರ್ದು ಅಂತಿದ್ರೆ ನಾವು ಟ್ರೆಡಿಷ್ನಲ್ ನಾಲೆಡ್ಜ್, ಟ್ರೆಡಿಷ್ನಲ್ ಪ್ಲಾಂಟ್ಸ್ನೆಲ್ಲ ಹೋಗಿ ನಾವು ಆಕ್ಸೆಸ್ ಮಾಡ್ತೀವಿ ಅಂದಾಗ ವಿ ಹ್ಯಾವ್ ಟು ಶೇರ್ ದ ಬೆನಿಫಿಟ್ ವಿತ್ ದಿ ಲೋಕಲ್ ಪೀಪಲ್ ಆಯಿತಾ. ಸೊ ಅದಕ್ಕೆ ಈ ಪ್ರೋಟೋಕಾಲ್ನ ತಂದರು, ದಟ್ ಇಸ್ ನಗೋಯಾ ಪ್ರೋಟೋಕಾಲ್ ಆಯಿತಾ. ಸೊ ಪ್ರತಿ ಲೋಕಲ್ ಬಾಡಿನೂ ಇಟ್ ಹ್ಯಾಸ್ ಟು ಸೆಟ್ ಅಪ್ ಅ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ. ಓಕೆ, ಸೊ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಈಸ್ ಸೆಟ್ ಅಪ್ ಬೈ ದಿ ಲೋಕಲ್ ಬಾಡೀಸ್. ಯೂಶ್ವಲಿ ಪಂಚಾಯತ್ಸ್ ಇರುತ್ತೆ, ಯಾಕಂದರೆ ಮುನ್ಸಿಪಾಲ್ಟಿ ಲಿಮಿಟಿಗೆ ಬಂದಾಗ ಅರ್ಬನ್ ಏರಿಯಾಸಲ್ಲಿ ನಾರ್ಮಲ್ ಗಿಡಗಳೇ ಇಲ್ಲ. ಇನ್ನು ಟ್ರೆಡಿಷ್ನಲ್ ನಾಲೆಡ್ಜು ಮೆಡಿಸಿನಲ್ ಗಿಡಗಳನ್ನೆಲ್ಲ ಎಲ್ಲಿಂದ ಹುಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಯೂಶ್ವಲಿ ಗ್ರಾಮ ಸಭಾ ಪಂಚಾಯತ್ಸ್ ಇರುತ್ತೆ ಆಯಿತಾ. ಸೊ BMC ದೇ ಆರ್ ಸೆಟಪ್ ಅಂಡರ್ ಬಯೋಡೈವರ್ಸಿಟಿ ಆ್ಯಕ್ಟ್. Under this act, okay, in accordance to Nagoya Protocol, biodiversity management committees are set up. Okay, so they help in determining the access and benefit sharing. The access ಅಂದರೆ ಬೇರೆ ಕಂಪ್ನೀಸಿಗೆ ಎಷ್ಟು ಮಟ್ಟಿಗೆ ಆಕ್ಸೆಸ್ ಕೊಡಬೇಕು ಟ್ರೆಡಿಷನಲ್ ರಿಸೋರ್ಸಸ್ದು, ಬೆನಿಫಿಟ್ ಶೇರಿಂಗ್ ಅಂದರೆ ಲೋಕಲ್ ಪೀಪಲಿಗೆ ಎಷ್ಟು ಬೆನಿಫಿಟ್ನ ಶೇರ್ ಮಾಡಬೇಕು, ಇನ್ಕ್ಲೂಡಿಂಗ್ ದ ಪವರ್ ಟು ಲೇವಿ ಕಲೆಕ್ಷನ್ ಫೀಸ್ ಆನ್ ಆಕ್ಸೆಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ವಿತ್ ಇನ್ ಇಟ್ಸ್ ಜುರಿಸ್ಡಿಕ್ಷನ್, ಅವರ ಜುರಿಸ್ಡಿಕ್ಷನ್ ಲೋಕಲ್ ಜುರಿಸ್ಡಿಕ್ಷನ್ ಒಳಗೆ. ಸೊ ಎರಡೂ ಸ್ಟೇಟ್ಮೆಂಟುವೆ ಕರೆಕ್ಟ್. ಕ್ವೆಶನಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಕರೆಕ್ಟಾ ಇನ್ಕರೆಕ್ಟಾ ಏನು ವರ್ಡ್ ಕೊಟ್ಟಿದ್ದಾರೆ ಅಂತ. ಓಕೆ, ಅದನ್ನು ನೀಟಾಗಿ ನೋಡ್ಕೋಬೇಕು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಹೆವಿ ಇಂಡಸ್ಟ್ರೀಸ್: ಫರ್ಟಿಲೈಸರ್ ಪ್ಲಾಂಟ್ಸ್, ಆಯಿಲ್ ರಿಫೈನರೀಸ್, ಸ್ಟೀಲ್ ಪ್ಲಾಂಟ್ಸ್. ಆಯಿಲ್ ರಿಫೈನರೀಸ್ ಅಂದರೆ ಏನು? ಈಗ ಪೆಟ್ರೋಲ್ ಆಯಿಲ್ ತೆಗಿತೀವಿ ಅಲ್ವಾ, ಸೊ ಆಯಿಲ್ ಫುಲ್ ಪೆಟ್ರೋಲೇ ಇರಲ್ಲ ಆಯಿತಾ, ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಸೊ ನಾವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದಾಗ ಯಾವ್ಯಾವ ಬಾಯ್ಲಿಂಗ್ ಪಾಯಿಂಟಿಗೆ ತಕ್ಕಂಗೆ ಆ ಗ್ಯಾಸಸ್ದು ವೇಪರು ಎಕ್ಸಿಟ್ ಆಗುತ್ತೆ ಆಯಿತಾ. ಆ ಬಾಯ್ಲರಿಂದ ಎಕ್ಸಿಟ್ ಆಗಿಬಿಟ್ಟು ಒಂದೊಂದು ಬಾಯ್ಲಿಂಗ್ ಟೆಂಪ್ರೇಚರ್ಗೆ ಒಂದೊಂದು ಡಿಫ್ರೆಂಟ್ ಪ್ರಾಡಕ್ಟ್ಸು ಸೆಟ್ಲ್ ಆಗ್ತಾ ಹೋಗ್ತಾರೆ ಆಯಿತಾ. ಸೊ ಪೆಟ್ರೋಲು, ನ್ಯಾಪ್ಟಲೀನು, ಡೀಸೆಲ್ಲು, ಕೆರೋಸಿನ್ನು, ಗ್ಯಾಸಲೀನು, LPG ಆಯಿತಾ.
ಸೊ ಅದಕ್ಕೆ ಆಯಿಲ್ ರಿಫೈನರೀಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ದ ಆಯಿಲ್ ವಿಚ್ ವಿ ರಿಮೂವ್ ಔಟ್ ಫ್ರಮ್ ದ ಆಯಿಲ್ ರಿಗ್ಸ್ ದೇ ಆರ್ ರಿಫೈನ್ಡ್. ನೆಕ್ಸ್ಟು ಸ್ಟೀಲ್ ಪ್ಲಾಂಟ್ಸ್. ಗ್ರೀನ್ ಹೈಡ್ರೋಜನ್ ಮತ್ತೆ ಕೇಳಿದ್ದಾರೆ. ಗ್ರೀನ್ ಹೈಡ್ರೋಜನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಪ್ಲೇ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಡಿಕಾರ್ಬೋನೈಸಿಂಗ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ಕಮ್ಮಿ ಮಾಡೋದು ಅಂತ ಡಿಕಾರ್ಬೋನೈಸಿಂಗ್ ಅಂದರೆ. ಓಕೆ, ಹೌ ಮೆನಿ ಆಫ್ ದಿ ಎಬೋ ಇಂಡಸ್ಟ್ರೀಸ್? ಸೊ ಯಾವ ಇಂಡಸ್ಟ್ರೀಸ್ನಲ್ಲಿ ಗ್ರೀನ್ ಹೈಡ್ರೋಜನ್ನ ಯೂಸ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ನಾವು ಕಡಿಮೆ ಮಾಡಬಹುದು? ಇಟ್ ಇಸ್ ವೆರಿ ಈಸಿ. ಅದಕ್ಕೆ ನಿಮ್ಮನ್ನ ಅಷ್ಟೊಂದು ಕೇಳ್ತಾ ಇರೋದು ಹೇಳಿ ಅಂತ. ಆ ಮೂರುವೇ ಎಂಥ ಇಂಡಸ್ಟ್ರೀಸ್ ಹೇಳಿ? ಹೈಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್, ಆಯಿತಾ? ಫರ್ಟಿಲೈಸರ್ ಪ್ಲಾಂಟ್ಸ್. ಓಕೆ, ಸೊ ಅಟ್ಮಾಸ್ಫಿಯರ್ನ ಪೊಲ್ಯೂಟ್ ಮಾಡೋದು ಸಾಲದು ಅಂತ ಯೂಟ್ರೋಫಿಕೇಷನ್ನ ಕೂಡ ಇಟ್ ಲೀಡ್ಸ್ ಟು ಯೂಟ್ರೋಫಿಕೇಷನ್, ಆಯಿತಾ? ನೆಕ್ಸ್ಟು ಆಯಿಲ್ ರಿಫೈನರೀಸ್, ಅದು ಮಾತಾಡೋದೇ ಇಲ್ಲ. ನೆಕ್ಸ್ಟು ಸ್ಟೀಲ್ ಪ್ಲಾಂಟ್ಸ್. ಸ್ಟೀಲ್ ಪ್ಲಾಂಟ್ಸಲ್ಲಿ ನಾವೇನು ಯೂಸ್ ಮಾಡ್ತೀವಿ? ವಿ ಯೂಸ್ ಕೋಕಿಂಗ್ ಕೋಲ್, ಆಯಿತಾ? ಸೊ ಆಲ್ ತ್ರೀ ಆರ್ ಹೈಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್. ಅದಕ್ಕೆ ಅವ್ರಲ್ಲಿ ಕೊಟ್ಟಿರೋದು ಕನ್ಸಿಡರ್ ದ ಫಾಲೋಯಿಂಗ್ ಹೆವಿ ಇಂಡಸ್ಟ್ರೀಸ್. ಸೊ ಆಲ್ ತ್ರೀ ಹೈಲಿ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಆಗಿರೋದ್ರಿಂದ ಗ್ರೀನ್ ಹೈಡ್ರೋಜನ್ ಹೆಲ್ಪ್ಸ್ ಇನ್ ಡಿಕಾರ್ಬೋನೈಸಿಂಗ್ ಆಲ್ ತ್ರೀ ಇಂಡಸ್ಟ್ರೀಸ್. ಪೇಪರ್ ಓದಬೇಕು ಜಾಸ್ತಿ. ಪೇಪರ್ ಓದಲಿಲ್ಲ ಅಂದರೆ ಯೂಸ್ ಇಲ್ಲ, ಅನ್ನೋದಲ್ಲ, ನಿಜವಾಗ್ಲೂ ಓದಬೇಕು. ಇಲ್ಲಾಂದರೆ ನಿಮ್ಮ ಥಾಟ್ ಪ್ರೊಸೆಸ್ಸು ಮುಂದಕ್ಕೆ ಹೋಗೋದೇ ಇಲ್ಲ. ಬುಕ್ ಎಷ್ಟಿದೆ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಮುಂದಕ್ಕೆ ನೀವು ಆಚೆ ಔಟ್ ಆಫ್ ದ ಬುಕ್ ನೀವು ಯೋಚನೆ ಮಾಡಲ್ಲ. ನೀವು ಪೇಪರ್ ಓದಿದಾಗ ಗೊತ್ತಾಗುತ್ತೆ ಈ ಥರ ಯಾಕಿದೆ ನ್ಯೂಸು, ಈ ಥರ ಯಾಕಿಲ್ಲ ಅಂತ. ಆವಾಗ ನಿಮ್ಮ ಬ್ರೈನಿಗೆ ನೀವೇ ಪ್ರಶ್ನೆ ಮಾಡಿಕೊಂಡಾಗ ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ. ಎಕ್ಸಾಮ್ನಲ್ಲೂ ನೀವು ಹಂಗೆ ಪ್ರಶ್ನೆ ಮಾಡ್ಕೊತೀರ, ಯಾಕಂದರೆ ಒಂದೊಂದೇ ಆಪ್ಷನ್ನ ಎಲಿಮಿನೇಟ್ ಮಾಡಬೇಕಲ್ಲ. ಸೊ ನೀವು ಇಲ್ಲೇ ಯೋಚನೆ ಮಾಡಲಿಲ್ಲ ಅಂದರೆ ಅಲ್ಲಿ ಹೆಂಗೆ ಯೋಚನೆ ಮಾಡ್ತೀರಾ ಇಲ್ಲಿ? ಸೊ ನ್ಯೂಸ್ ಪೇಪರ್ ರೀಡಿಂಗ್ ಈಸ್ ಅ ಮಸ್ಟ್. ಓಕೆ, ಸೊ ದೊಡ್ಡ ದೊಡ್ಡ ಟಾಪರ್ಸ್ ವಿಡಿಯೋ ಎಲ್ಲ ನೋಡಬೇಡಿ. ಓಕೆ, ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೂ ಪರವಾಗಿಲ್ಲ, ಕರೆಂಟ್ ಅಫೇರ್ಸ್ ಮ್ಯಾಗ್ಝೈನ್ ಓದಿದ್ರೆ ಸಾಕು, 10 ನಿಮಿಷದಲ್ಲಿ ಓದಿದ್ರೆ ಸಾಕು ನ್ಯೂಸ್ ಪೇಪರ್. ಅದು ಯಾವಾಗ ಅಂದರೆ 5 ಸರಿ ಎಕ್ಸಾಮ್ ಬರೆದಿರ್ತಾರಲ್ಲ ಅವರು ನ್ಯೂಸ್ ಪೇಪರ್ ಅವ್ರಿಗೆ ಫುಲ್ಲು ಕರಗತ ಆಗೋಗಿರುತ್ತೆ ನ್ಯೂಸ್ ಪೇಪರ್ ಓದೋದು ಹೆಂಗೆ ಅಂತ. ಅವ್ರು 10 ನಿಮಿಷದಲ್ಲೇ ಓದ್ತಾರೆ. ಓಕೆ, ಸೊ ಬಿಗಿನರ್ಸ್ ಯಾವತ್ತೂ 10 ನಿಮಿಷದಲ್ಲಿ ನ್ಯೂಸ್ ಪೇಪರ್ ಓದೋಕ್ಕೆ ಹೋಗ್ಬಾರ್ದು. ನಿಮ್ಗೆ 2 hours ಓದಿದ್ರೂ ಪರವಾಗಿಲ್ಲ, ಓದಿ ಏನಾಗಲ್ಲ. ಇವಾಗ ಯಾವ್ದಾದ್ರು ಊರಿಗೆ ಹೋಗ್ಬಿಟ್ಟು ನಿಮ್ಮನ್ನ ರೂಲ್ ಮಾಡಿ ಅಂತ ಹೇಳಿದಾರ? ಏನಾದ್ರು ಕೆಲಸ ಇದೆಯಾ? ಅಷ್ಟೊಂದು ದೊಡ್ಡ ಕೆಲಸ ಇಲ್ಲ ತಾನೆ. ಸೊ ಡೈಲಿ 2 hours ಓದಿ ಪರವಾಗಿಲ್ಲ. ಗ್ರ್ಯಾಜುಲಿ ರೆಡ್ಯೂಸ್ ಮಾಡ್ತಾ ಬನ್ನಿ, ರೆಡ್ಯೂಸ್ ಆಗುತ್ತೆ ಗ್ರ್ಯಾಜುಲಿ, ಆಯಿತಾ? ಸೊ ಫೈನಲಿ ಯು ಕಮ್ ಟು 45 minutes. ಯಾಕಂದರೆ ನೀವು ಬರೀ ಫಿಲಿಮ್ಸ್ ಓದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಂಥವ್ರಲ್ಲ ಅಲ್ವಾ. ಮೇನ್ಸ್ ಅನ್ನೋದು ಒಂದು ಬರೀಬೇಕಲ್ವಾ, ಅದಕ್ಕೆ ಆಯಿತಾ? ಇಷ್ಟು ಓದಲಿಲ್ಲ ಅಂದರೆ ಖಂಡಿತ ಯೂಸ್ ಆಗಲ್ಲ.